आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे वासाय मुनरम्यतो यसुदृशायासाय मासे विने दासाय भयदाय मध्वगुरुर्द्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ। श्रीगुरुभ्यो नमः। ಶಾಸ್ತ್ರೇಷು ಭಾರತಂ ಸಾರಂ ಎಂಬುದಾಗಿ ಸಕಲ ಶಾಸ್ತ್ರಗಳಲ್ಲಿ ಸಾರಭೂತವಾದದ್ದು ಶ್ರೀಮದ್ ಮಹಾಭಾರತ. ಎಲ್ಲ ವಿಧವಾದ ಶಾಸ್ತ್ರೀಯ ವಿಚಾರಗಳನ್ನು ದೃಷ್ಟಾಂತಪೂರ್ವಕವಾಗಿ ನೋಡಿ ತನ್ಮೂಲಕವಾಗಿ ಮಹಾಭಾರತವನ್ನು ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಇದನ್ನು ನೋಡಬಹುದು ಎನ್ನುವುದನ್ನು ಅನೇಕರು ಮನಗಂಡಿದ್ದಾರೆ. ಇಂತಹ ಒಂದು ಶ್ರೇಷ್ಠವಾದ ಮಹಾಭಾರತದಲ್ಲಿ ಜನಮೇಜಯ ರಾಜನ ಸರ್ಪಗಳ ಮಾರಣ ಹೋಮ ಸರ್ಪಯಾಗದ ಬಗ್ಗೆ ಮಾಹಿತಿಯನ್ನು ಸೂತರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಪಯಾಗದ ಪ್ರತಿಬಂಧನವನ್ನು ಮಾಡಿದ ಆಸ್ತಿಕ ಯಾರು, ಅವನ ತಂದೆ ಯಾರು, ಅವನ ಕಥೆ ಏನು ಎಂಬುದನ್ನು ಕೇಳಿದ್ದಾರೆ ಶೌನಕರು. ಅದಕ್ಕೋಸ್ಕರವಾಗಿ ಆಸ್ತಿಕನ ತಂದೆಯಾದ ಜರತ್ಕಾರು ತನ್ನ ಪೂರ್ವ ಪಿತೃಗಳನ್ನು ಲಾವಂಚದ ಹುಲ್ಲಿನ ಗಿಡವನ್ನು ಹಿಡಿದು ಹಳ್ಳದಲ್ಲಿ ಇಲಿ ಕಚ್ಚುತ್ತಾ ಇರುವುದನ್ನು ನೋಡಿದ್ದಾನೆ. ಅವರಿಂದ ಮಾಹಿತಿಯನ್ನು ಪಡೆದು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ಸಿದ್ಧನಾಗಿದ್ದಾನೆ. ಹಾಗಾಗಿ ತಾನು ಮದುವೆ ಮಾಡಿಕೊಳ್ತೀನಿ ಪಿತೃಗಳ ಋಣದ ಮೋಚನೆಗೆ ಎಂಬುದಾಗಿ ಆಸ್ತಿಕ ಸಿದ್ಧನಾಗಿದ್ದಾನೆ. ನಮ್ಮ ಜರತ್ಕಾರು ಸಿದ್ಧನಾಗಿದ್ದಾನೆ. ಸಿದ್ಧನಾದ ಜರತ್ಕಾರು ತನಗೆ ಹೆಣ್ಣು ಬೇಕು ಎನ್ನುವುದಕ್ಕೋಸ್ಕರವಾಗಿ ಭೂಮಿಯೆಲ್ಲ ಸಂಚಾರ ಮಾಡಿದನಂತೆ. ಮಹೀಂ ಚಚಾರ ದಾರಾರ್ಥಿ ನಚ ದಾರಾ ನವಿಂದತ, ಇಡೀ ಭೂಮಂಡಲವನ್ನು ಸಂಚಾರ ಮಾಡಿದ್ದಾನೆ. ಎಲ್ಲೂ ಅವನಿಗೆ ಕನ್ಯಾ ಸಿಗಲಿಲ್ಲ. ಯಾವ ಜಾಗದಲ್ಲೂ ಕನ್ಯಾ ಸಿಗಲಿಲ್ಲ ಇವನಿಗೆ. ತಥೋ ನಿವೇಶಾಯ ತದಾಸ ವಿಪ್ರ ಸಂಶಿತವ್ರತಃ ಮಹೀಂ ಚಚಾರ ದಾರಾರ್ಥಿ ನಚ ದಾರಾ ನವಿಂದತ, ಎಲ್ಲಿಯೂ ಇವನಿಗೆ ಬೇಕಾಗಿರತಕ್ಕಂತಹ ಕನ್ಯಾ ಸಿಗಲಿಲ್ಲ. ಹೀಗೆ ಭೂಮಿಯೆಲ್ಲ ಸಂಚಾರ ಮಾಡ್ತಾ ಇದ್ದಾಗ ಜರತ್ಕಾರು ಸಕದಾಚಿದ್ವನಂ ಗತ್ವಾ ವಿಪ್ರ ಪಿತೃವಚಸ್ಮನನ್ ಚುಕ್ರೋಶ ಕನ್ಯಾಭಿಕಾಂಕ್ಷಿ ಭಿಕ್ಷಾರ್ಥಿ ತಿಸ್ರೋವಾಚ ಶನೈರಿವ. ತಾನೇನಾಗಿದ್ದಾನೆ, ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕಾಡಲ್ಲಿ ಸಂಚಾರ ಮಾಡುವಾಗ ತನ್ನ ಪೂರ್ವ ಪಿತಾಮಹರೆಲ್ಲರೂ ಕೂಡ ಹೇಳಿದ ಮಾತು ಸ್ಮರಣೆ ಬಂತು, ನೀನು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಅದಕ್ಕೋಸ್ಕರವಾಗಿ ಕಾಡಲ್ಲಿ ಒಮ್ಮೆ ಗಟ್ಟಿಯಾಗಿ ಕೂಗಿದನಂತೆ, ನನಗೆ ಕನ್ಯಾ ಬೇಕು, ಭಿಕ್ಷಾ ಕನ್ಯಾ ಭಿಕ್ಷೆಯನ್ನು ಕೊಡೋರು ಯಾರು ಇದ್ದರೂ ಕೊಡಬಹುದು ಅಂತ 3 ಬಾರಿ ನೋಡ್ರಿ ಎಲ್ಲಿ ಕೂಗಿದ್ದಾನೆ. ಯಾವ್ದಾರು ಮೆಟ್ರೋ ಮನಿಯಲ್ಲಿ ಕೊಡಬೇಕಾ ಬೇಡವಾ? ಎಲ್ಲಿ ಕೂಗಿದ್ದಾನೆ, ಕನ್ಯಾ ಬೇಕು ಅಂತ. ಊರಲ್ಲಿ ಕೂಗಿದ್ರೆ ಸಿಗಲ್ಲ, ಇನ್ನು ಹೋಗಿ ಕಾಡಲ್ಲಿ ಕೂಗ್ತಾನಂತೆ. ವನಂಗತ್ವ ವಿಪ್ರ ಪಿತೃವಚಸ್ಮರನ್ನ ಚುಕ್ರೋಶ ಕನ್ಯಾ ಭಿಕ್ಷಾರ್ಥಿ ತಿಸ್ರೋ ವಾಚ ಶನೈರಿವ. ಈ ರೀತಿಯಾಗಿ ಅವನು ಕೂಗಿದ್ದಾನೆ. ಅದನ್ನು ಕೇಳಿ ವಾಸುಕಿ ಅಂತ ಹಾವುಗಳ ಸಂಬಂಧಿ ಅವನು ಬಂದಿದ್ದಾನೆ. ತಂವಾಸುಕಿ ಪ್ರತ್ಯಗೃಹಾತು ಉದ್ಯಮ್ಯ ಭಗಿನೀಂ ತದಾ. ಅದನ್ನು ನೋಡಿ ವಾಸುಕಿ ತಕ್ಷಣ ಬಂದಿದ್ದಾನೆ, ತನ್ನ ತಂಗಿಯನ್ನು ಕರೆತಂದಿದ್ದಾನೆ.
ನಸತಾಂ ಪ್ರತಿ ಜಗ್ರಾಹ, ನಾ ಕೊಡ್ತೀನಿ ಕನ್ಯಾ ಅಂದ. ಆದರೆ ಜರತ್ಕಾರು ಅಂದ, ನಾ ಸ್ವೀಕಾರ ಮಾಡಲ್ಲ ಅಂದ. ನನಗೆ ಬೇಡ ಈ ಕನ್ಯಾ ಅಂದ. ಇವಳು ನನ್ನ ಹೆಂಡತಿ ಆಗತಕ್ಕಂಥವಳು, ನನಗೆ ನನ್ನ ಹೆಸರಿನವಳೇ ಆಗಿರಬೇಕು ಅಂತ ಇವನ ನಿಯಮ ಆಗಿತ್ತು. ಅದಕ್ಕಾಗಿ ವಾಸುಕಿ ಬಂದು ಹೇಳಿದಾಗ ನಾನು ತಗೊಳ್ಳಲ್ಲ ಅಂದ. ಕಿನ್ನಾಂನಿ ಭಗಿನೀಯಂತೆ ಬ್ರೂಹಿ ಸತ್ಯಂ ಭುಜಂಗಮ, ನಿನ್ನ ತಂಗಿಯ ನಿಜವಾದ ಹೆಸರು ಹೇಳೋ ಸರ್ಪಶ್ರೇಷ್ಠನಾದ ವಾಸುಕಿ ಅಂತ ಕೇಳ್ತಾನೆ. ವಾಸುಕಿ ಹೇಳ್ತಾನೆ, ಜರತ್ಕಾರೋ ಜರತ್ಕಾರು ಸ್ವಸೇಯ ಮನುಜಾ ಮಮ, ಇವಳು ನನ್ನ ತಂಗಿ, ಜರತ್ಕಾರು ಅಂತ ಇವಳ ಹೆಸರು ಅಂದಾಗ, ಪ್ರತಿಗೃಹೀಶ್ವ ಭಾರ್ಯಾರ್ಥೆ ಮಯಾ ದತ್ತಾಂ ಸುಮಧ್ಯಮಾಂ, ಬಹಳ ಸುಂದರಿಯಾದ ಇವಳನ್ನು ನಿನಗೋಸ್ಕರವಾಗಿ ನಾನು ಕೊಡ್ತಾ ಇದ್ದೀನಿ, ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಯೌ ಮುಕ್ತ್ವಾ ತತ್ಪ್ರಾದಾತ್ ಭಾರ್ಯಾರ್ಥೆ ವರವರ್ಣಿನೀಂ, ಸ್ವೀಕಾರ ಮಾಡಿದ್ದಾನೆ. ವಿಧಿದೃಷ್ಟೇನ ಕರ್ಮಣ, ಶಾಸ್ತ್ರೋಕ್ತವಾದ ರೀತಿಯಿಂದ ಜರತ್ಕಾರಿಯನ್ನು ತಾನು ಮದುವೆಯಾಗಿದ್ದಾನೆ. ಈಗ ಸೂತಾಚಾರ್ಯರು ಮತ್ತೆ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಾತ್ರಾ ಹಿ ಭುಜಗ ಶಪ್ತಾಹ, ತಾಯಿಯಾದ ಕದ್ರು ತನ್ನ ಮಕ್ಕಳಾದ ಎಲ್ಲ ಹಾವುಗಳನ್ನು ಶಾಪ ಕೊಟ್ಟಿದ್ಲು. ಜನಮೇಜಯ ರಾಜನ ಯಜ್ಞದಲ್ಲಿ ನೀವೆಲ್ಲರೂ ಕೂಡ ವಾಯುಸಖನಾದ ಅಗ್ನಿಯಿಂದ ಭಕ್ಷಿತರಾಗಿ ಹಾಳಾಗಿ ಹೋಗಿರಿ ಅಂತ ತಾಯಿ ಮಕ್ಕಳಿಗೆ ಈ ರೀತಿಯಾದ ಶಾಪವನ್ನು ಕೊಟ್ಟುಬಿಟ್ಟಿದ್ಲು. ಸಾಮಾನ್ಯವಾಗಿ ಮಕ್ಕಳಿಗೆ ಹೀಗೆ ತಾಯಂದರು ಶಾಪ ಕೊಡಲ್ಲ. ಆ ಶಾಪದ ಶಾಂತಿಗೋಸ್ಕರವಾಗಿ ಹಾವುಗಳ ಮಾರಣ ಹೋಮ ನಿಲ್ಲಬೇಕು ಅನ್ನೋದಕ್ಕೋಸ್ಕರವಾಗಿ ವಾಸುಕಿ ತನ್ನ ತಂಗಿಯಾದ ಜರತ್ಕಾರಿಯನ್ನು ಜರತ್ಕಾರುವಿಗೆ ಕೊಟ್ಟಿದ್ದಾನಂತೆ. ತಸ್ಯ ಶಾಪಸ್ಯ ಶಾಂತ್ಯರ್ಥಂ ಪ್ರದದೌ ಪನ್ನಗೋತ್ತಮ ಸ್ವಸಾರಂ ಋಷಯೇ ತಸ್ಮೈ ಸುವ್ರತಾಯ ಮಹಾತ್ಮನೇ ಸಚತಾಂ ಪ್ರತಿಜಗ್ರಾಹ ವಿಧಿದೃಷ್ಟೇನ ಕರ್ಮಣ ಆಸ್ತಿಕೋ ನಾಮ ಪುತ್ರಸ್ಯ ತಸ್ಯಾಂ ಜಜ್ಞೆ ಮಹಾಮನಃ. ಅವನಲ್ಲಿ ಆಸ್ತಿಕ ಎಂಬತಕ್ಕಂಥ ಮಗನೂ ಹುಟ್ಟಿದ್ದಾನೆ. ಅವನೆಂಥವನಪ್ಪ ಅಂದರೆ ಎಲ್ಲರಲ್ಲೂ ಭಗವಂತನನ್ನು ಕಾಣತಕ್ಕಂಥವನು. ಸಮಃ ಸರ್ವಸ್ಯ ಲೋಕಸ್ಯ, ತನ್ನಂತೆ ಎಲ್ಲರೊಳಗಿರುವ ಭಗವಂತನನ್ನು ನೋಡ್ತಕ್ಕಂತಹ ಪಿತೃಮಾತೃ ಭಯಾಪಹ, ತಂದೆಯಾದ ಜರತ್ಕಾರುವಿನ ಋಣವನ್ನು ಪರಿಹಾರ ಮಾಡ್ತಾನೆ. ತಾಯಿಯ ಕುಲದ ವಾಸುಕಿ ಕುಲದ ಸರ್ಪಯಾಗದಿಂದಲೂ ಸರ್ಪಗಳನ್ನು ಭಯವನ್ನು ನಿವಾರಣೆ ಮಾಡ್ತಾನೆ. ಆದ್ದರಿಂದ ಅಂಥ ಶ್ರೇಷ್ಠನಾಗಿರತಕ್ಕಂಥ ಇವನನ್ನು ಅಥ ದೀರ್ಘಸ್ಯ ಕಾಲಸ್ಯ ಪಾಂಡವೇಯೋ ನರಾಧಿಪ, ಇವನು ಹುಟ್ಟಿದ ಎಷ್ಟೋ ವರ್ಷಗಳ ನಂತರಕ್ಕೆ ಜನಮೇಜಯ ರಾಜ ಪರೀಕ್ಷಿತ್ ರಾಜನ ಮಗ ಸರ್ಪಯಾಗವನ್ನು ಪ್ರಾರಂಭ ಮಾಡಿದ್ದಾನೆ. ತಸ್ಮಿನ್ ಪ್ರವೃತ್ತೆ ಸತ್ರೇತು ಸರ್ಪಾಣಾಂ ಅಂತಕಾಯ ವೈ ಮೋಚಯಾಮಾಸ ತಾನ್ ಶಾಪಾದ ಆಸ್ತಿಕ ಸುಮಹಾತಪಾಹ. ತಾನು ಆ ಶಾಪದಿಂದ, ತಾಯಿಯ ಶಾಪದಿಂದ, ಜನಮೇಜಯ ರಾಜನ ಶಾಪದಲ್ಲಿ ಬಿದ್ದು ದೇಹವನ್ನು ಕಳಕೊಳ್ಳುವ ಅವರೆಲ್ಲರನ್ನೂ ಕೂಡ ಕಾಪಾಡಿದ. ಎಲ್ಲ ಬಂಧುಗಳನ್ನು, ಬಾಂಧವರನ್ನು, ಪಿತೃಗಳನ್ನು ಕೂಡ ಉದ್ಧಾರ ಮಾಡಿದ್ದಾನೆ. ನಾನಾ ವಿಧವಾದ ವ್ರತನಿಷ್ಠನಾಗಿದ್ದಾನೆ. ಆಸ್ತಿಕ ಸಾಮಾನ್ಯನಲ್ಲ. ಸಂತತ್ಯ ತಪಸಾ ತಥಾ ವ್ರತೈಶ್ಚ ವಿವಿಧೈರ್ಬ್ರಹ್ಮನ್ ಸ್ವಾಧ್ಯಾಯೈ, ವೇದಾಧ್ಯಯನಗಳು ಇವೆಲ್ಲವನ್ನು ಮಾಡಿ ಎಲ್ಲರನ್ನ ಪಿತೃಋಣದಿಂದ ದೇವಾಂಶ ತರ್ಪಯಾಮಾಸ ಯಜ್ಞೇರ್ವಿವಿಧ ದಕ್ಷಿಣೈ, ನಾನಾ ವಿಧವಾದ ದಕ್ಷಿಣ ದಾನ ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು, ಪಿತೃಗಳನ್ನು ಎಲ್ಲರನ್ನ ಸಂತೋಷಪಡಿಸಿದ್ದಾನೆ. ಬ್ರಹ್ಮಚರ್ಯದಿಂದ ಋಷಿಗಳನ್ನು, ಆಸ್ತಿಕ ಜರತ್ಕಾರರು ಗತಸ್ವರ್ಗಂ ಸಹಿತ ಸ್ವೈ ಪಿತಾಮಹೇಹಿ, ಜರತ್ಕಾರವು ಕೂಡ ಕಾಲಾನಂತರದಲ್ಲಿ ತನ್ನ ಪಿತೃಗಳ ಜತೆಗೆ ಹೋಗಿ ತಾನು ಸೇರಿದ್ದಾನೆ. ಆಸ್ತಿಕಂಚ ಸುತಂ ಪ್ರಾಪ್ಯ ಧರ್ಮಂ ಚಾನುತ್ತಮಂ ಮುನಿ, ಯೋಗ್ಯರಾದ ಮಕ್ಕಳಿದ್ದರೆ ಹೀಗೆಲ್ಲ ನಮಗೆ ಸಂಸಾರ ಉದ್ಧಾರವಾಗತ್ತೆ ಎಂಬುದನ್ನು ಆಸ್ತಿಕನ ಉಪಾಖ್ಯಾನದಿಂದ, ಜರತ್ಕಾರುವಿನ ಕಥೆಯಿಂದ ನಮಗೆ ತಿಳಿಯುತ್ತಾ ಇದೆ. ಅದಕ್ಕೆ ಹಿಂದಿನವರೆಲ್ಲ ಬರೀ ಮಕ್ಕಳನ್ನು ಪಡೆಯುತ್ತಿರಲಿಲ್ಲ. ಮಕ್ಕಳನ್ನು ಪಡೆಯುವಾಗ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಗುಣಗಣಾರ್ಣವ ಪುತ್ರಕಾಮವು ಅಂತ ಪಯೋವ್ರತಾದಿಗಳನ್ನು, ಅನೇಕ ವ್ರತಗಳನ್ನು ಮಾಡಿ
ತಾವು ಯೋಗ್ಯರಾದ ಮಕ್ಕಳನ್ನು ಪಡೆಯುತ್ತಾ ಇದ್ದದ್ದನ್ನು ಪುರಾಣಗಳಲ್ಲಿ ನಾವು ಕೇಳ್ತೇವೆ. ಜರತ್ಕಾರು ಸುಮಹತ ಕಾಲೇನ ಸ್ವರ್ಗಮೇಯವಾನ್ನ. ಇದು ಜರತ್ಕಾರುವಿನ ಕಥೆ. ಶೌನಕಾದಿಗಳೇ, ಆಸ್ತಿಕನ ಕಥೆಯನ್ನು ನಿಮಗೆ ಹೇಳಿದ್ದೀನಿ, ಮತ್ತೇನು ಕೇಳಬೇಕು ಅಂತೀರಿ ಅಂತ ಸುತಾಚಾರ್ಯರು ಶೌನಕರನ್ನು ಪ್ರಶ್ನೆ ಮಾಡಿದ್ದಾರೆ. ಶೌನಕರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೌತೆ ತ್ವಂ ಕಥಯಸ್ವೇಮಾಂ ವಿಸ್ತರೇಣ ಕಥಾಂ ಪುನಃ. ಸೂತರೆ, ವಿಸ್ತಾರವಾಗಿ ನಮಗೆ ಈ ಕಥೆ ಬೇಕಾಗಿದೆ. ಪರಮಶ್ರೇಷ್ಠನಾದ ಆಸ್ತಿಕನ ಕಥೆ ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವು. ಮಧುರಂ ಕಥ್ಯತೆ ಸೌಮ್ಯಶ್ಲಕ್ಷಣಾಕ್ಷರ ಪದಂ ತ್ವಯ. ಪ್ರವಚನಕಾರರಿಗೆ ಶುದ್ಧವಾದ ಭಾಷೆ ಇರಬೇಕು. ಶ್ರೇಷ್ಠವಾದ ರೀತಿಯಲ್ಲಿ ಕಥೆ ಉಪಕಥೆಗಳನ್ನು, ನಾನಾ ವಿಧವಾಗಿರತಕ್ಕಂತಹ ಉಪಮಾನ ಉಪಮೇಯಗಳನ್ನು ಕೊಟ್ಟು ಬೇರೆ ಬೇರೆ ಆಖ್ಯಾನಗಳನ್ನು ಹೇಳಿ ಕೇಳುಗರ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ವಿಚಾರವನ್ನು ಮುಟ್ಟಿಸುವ ಸಾಮರ್ಥ್ಯ ಇರಬೇಕು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಮಧುರಂ ಕಥ್ಯತೆ ಸೌಮ್ಯ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀಯಾ ಸುತಾಚಾರ್ಯರೇ. ಪ್ರಿಯಾಮಹೇ ಭೃಶಂ ತಾತ ಪಿತೇ ವೇದಂ ಪ್ರಭಾಷಸೆ. ನಿಮ್ಮ ತಂದೆಯೂ ನಮಗೆ ಹೀಗೆ ಪುರಾಣಗಳನ್ನು ಹೇಳ್ತಾ ಇದ್ದರು, ನೀನು ಹಾಗೆ ಹೇಳ್ತಾ ಇದ್ದೀಯಾ. ನಿಮ್ಮ ತಂದೆಯೂ ಕೂಡ ನಮ್ಮ ಸೇವೆಯನ್ನು ಹೀಗೆ ಮಾಡ್ತಾ ಇದ್ದರು. ಅಸ್ಮತ್ ಶುಶ್ರೂಷಣೆ ನಿತ್ಯಂ ಪಿತಾ ಹಿ ನಿರತಸ್ತವ ಆಚೈಷ್ಟದ್ಯಥಾಖ್ಯಾನಂ ಪಿತಾ ಮೇ ತ್ವಂ ತಥಾ ವದ. ಇದು ಏನೇನಾಯಿತು ಕಥೆ? ಇವನ್ನೆಲ್ಲವನ್ನೂ ಕೂಡ ತಾಯಿ ಯಾಕೆ ಶಾಪ ಕೊಟ್ಟಳು? ಕದ್ರು ತನ್ನ ಮಕ್ಕಳಾದ ಹಾವುಗಳಿಗೆ. ಆಸ್ತಿಕ ಅದನ್ನು ಯಾಕೆ ಬಿಡಿಸಿದ? ಇವನಿಗೂ ಅದಕ್ಕೂ ಏನು ಸಂಬಂಧ? ಜನಮೇಜಯರಾಜನ ಸರ್ಪಯಾಗ ಯಾಕೆ ಪ್ರಾರಂಭ ಆಯಿತು? ಜನಮೇಜಯರಾಜ ಯಾಕೆ ಸರ್ಪಯಾಗವನ್ನು ಮಾಡಬೇಕಾಗಿ ಬಂತು? ಇವೇ ಮೊದಲಾದ ವಿಚಾರಗಳನ್ನು ನಮಗೆ ವಿಸ್ತರೇಣ ಕಥಾಂ ಪುನಃ ಸಂಕ್ಷೇಪವಾಗಿ ಹೇಳಿಬಿಟ್ಟು ಆಸ್ತಿಕನ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತ ಕೇಳ್ತಾರೆ. ಆಯುಷ್ಮನ್ನಿದಮಾಖ್ಯಾನಂ ಆಸ್ತಿಕಂ ಕಥೆಯಾಮಿತೆ. ಜ್ಞಾನಿಗಳೇ, ಮಹಾ ಋಷಿಗಳೇ, ಆಸ್ತಿಕನ ಉಪಾಖ್ಯಾನದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಆಸ್ತಿಕನ ವಿಚಾರಗಳು ಬಹಳವಾಗಿ ಬಂದಿರೋದ್ರಿಂದ ಈ ಒಂದು ಪರ್ವಕ್ಕೆ, ಉಪಪರ್ವಕ್ಕೆ ಆಸ್ತಿಕ ಪರ್ವ ಅಂತ ಹೆಸರು ಬಂದಿದೆ. ನಮ್ಮ ತಂದೆಯ ಬಾಯಿಂದ ನಾನು ಯಾವ ರೀತಿಯಲ್ಲಿ ಕಥೆಯನ್ನು ಕೇಳಿದ್ದೇನೆ ಅದನ್ನೇ ನಾನು ನಿಮಗೆ ಹೇಳ್ತೀನಿ ಎಂಬುದಾಗಿ ಹೇಳ್ತಾ, ಕೃತಯುಗದಲ್ಲಿ ಬ್ರಹ್ಮದೇವತೆಗಳು, ಬ್ರಹ್ಮ ದಕ್ಷ ಪ್ರಜಾಪತಿ ಏನಿದ್ದಾನಲ್ಲ, ತನ್ನ ಅನೇಕ ಜನ ಮಕ್ಕಳನ್ನು ಕಶ್ಯಪರಿಗೆ ಕೊಟ್ಟಿದ್ದ. ಅವರಲ್ಲಿಬ್ಬರು ಅಕ್ಕ ತಂಗಿಯರು, ಕದ್ರು ಮತ್ತು ವಿನತೆ ಅಂತ ಇಬ್ಬರು ಅಕ್ಕ ತಂಗಿಯರು. ಆಸ್ತಾಂ ಭಗಿನ್ಯೌ ರೂಪೇಣ ಸಮುಪೇತೆ ಅದ್ಭುತೇನಗ. ಅದ್ಭುತವಾದ ರೂಪ, ಲಾವಣ್ಯ, ಬಹಳ ಸುಂದರವಾಗಿರತಕ್ಕಂಥವರು ಕದ್ರು ಮತ್ತು ವಿನತೆ. ತೇ ಭಾರ್ಯೇ ಕಶ್ಯಪಸ್ತ್ಯಾತಾಂ ಕದ್ರುಶ್ಚ ವಿನತಾಚಹ. ಆ ಕದ್ರು ಮತ್ತು ವಿನತೆಯರಿಬ್ಬರು ಕೂಡ ಮದುವೆ ಆದ ಕೂಡಲೇ ಕಶ್ಯಪರಂದರು, ನಿಮ್ಮ ಸೇವಾಕ್ಕೆ ತೃಪ್ತನಾಗಿದ್ದೀನಿ, ಏನಾರ ವರವನ್ನು ಕೇಳ್ರಿ, ನಿಮ್ಮ ಮನೋಭೀಷ್ಟವನ್ನು ಕೊಡ್ತೀನಿ ಎಂದರು. ಅದನ್ನು ಕೇಳಿದ ಕೂಡಲೇ ವರವನ್ನು ಕೊಡ್ತೀನಿ ಅಂತ ಹೇಳಿದ ಮೇಲೆ, ಕಶ್ಯಪೋ ಧರ್ಮಪತ್ನಿಭ್ಯಾಂ ಮುದಾ ಪರಮಯಾಯುತಃ ಪ್ರದತ್ತಾಭ್ಯಾಂ ವರಂ ಪ್ರೀತಃ ಪ್ರಜಾಪತಿ ಸಮಪ್ಪತಿ. ಶ್ರೇಷ್ಠವಾದ ವರವನ್ನು ಕೊಡ್ತೀನಿ ಅಂತ ಪ್ರಜಾಪತಿಗಳಾದ ಕಶ್ಯಪರು ಹೇಳಿದಾಗ, ವರಾತಿ ಸರ್ಗಂ ಶ್ರುತ್ವೈವ ಕಶ್ಯಪಾದುತ್ತಮಂಚತೆ. ಬಹಳ ಖುಷಿಯಾಯಿತಂತೆ ವಿನತೆ ಮತ್ತು ಕದ್ರುಗಳಿಗೆ. ಗಂಡ ವರ ಕೊಡ್ತಾನೆ, ಸಣ್ಣ ಬಂಗಾರದ ಮೂಗುಬಟ್ಟು ಕೊಡಿಸ್ತಾನೆ ಅಂದರೆ ಖುಷಿಯಾಗತ್ತೆ. ಇನ್ನು ಭಾರಿ ವರ ಕೊಡ್ತಾನೆ ಗಂಡ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಆಯಿತು, ಸಂತೋಷವಾಗಿ ಬಹಳ ಸಂತೋಷಪಟ್ಟಿದ್ದಾರೆ. ಕದ್ರು ಆಗ ಕೇಳ್ತಾಳೆ, ಮಹಾಬಲವಂತರಾದ, ಅತಿ ಸಾಮರ್ಥ್ಯವಂತರಾದ 1000 ಜನ ಹಾವುಗಳು ನನ್ನ ಮಕ್ಕಳಾಗಬೇಕು ಅಂತ. ಅವಳು ಕದ್ರುನೇ, ಕಾದ್ರವೇಯರು ಅಂತಲೇ ಹಾವುಗಳಿಗೆ ಹೆಸರು. ಆದ್ದರಿಂದ ನನಗೆ 1000 ಜನ ಮಕ್ಕಳಾಗಬೇಕು, ಎಲ್ಲರೂ ಒಂದೇ ಸಮಾನ ಬಲವುಳ್ಳವರಾಗಬೇಕು. ಕೊನೆಯ ಮಗನಿಗೆ ಬಲ ಕಡಿಮೆ, ಮೊದಲ ಮಗನಿಗೆ ಬಲ ಜಾಸ್ತಿ, ಈ ಥರ ಆಗಬಾರದು. ದ್ವೌಪುತ್ರೋ ವಿನತಾವರೇ ಕದ್ರು ಪುತ್ರಾಧಿಕೋ ಬಲೇ. ವಿನತೆ ಕೇಳ್ತಾಳೆ, ಅವಳ ಮಕ್ಕಳಿಗಿಂತ ನನ್ನ ಮಕ್ಕಳು ಇನ್ನೂ ಬಲವಂತರಾಗಿರಬೇಕು ಅಂತ. ಇವಳು ಇನ್ನೊಬ್ಬಳು ಸವತಿ. ಇದೆಲ್ಲ ಸವತಿಯರಿದ್ರೆ ಇದೇ ಗಲಾಟೆ. ಇಬ್ಬರು ಮಕ್ಕಳಾದರೆ ಸಾಕು, ಇಬ್ಬರು ಸಮಾನರಾಗಿರಬೇಕು ಬಲದಲ್ಲಿ. ಮತ್ತು ದ್ವೌಪುತ್ರೋ ವಿನತಾವರೇ ಕತ್ರೂ ಪುತ್ರಾಧಿಕೋ ಬಲವು.
ಬಲದಲ್ಲಿ ಕದ್ರುವಿನ ಮಕ್ಕಳಿಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವರಾಗಬೇಕು ಅಂತ ಕೇಳಿದ್ದಾಳೆ. ತೇಜಸ ವಪುಷಾ ಚೈವ ವಿಕ್ರಮೇಣಾಧಿಕೋಚತೌ, ತೇಜಸ್ಸಿನಿಂದ, ಸಾಮರ್ಥ್ಯದಿಂದ, ಬಲದಿಂದ, ಎಲ್ಲದರಿಂದ ನನ್ನ ಮಕ್ಕಳು ಚೆನ್ನಾಗಿರಬೇಕು. ತಸ್ಮೈ ಭರ್ತ ವರಂ ಪ್ರಾದಾದ್ ಈದೃಶೋ ಮೇ ಈದೃಶೋತೋ ಭವಿಷ್ಯತಃ, ಅಂಥ ಮಕ್ಕಳೇ ನಿಮಗಾಗುತ್ತಾರೆ ಅಂಥೇಳಿ ವರ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಇಬ್ಬರು ಗರ್ಭಧಾರಣೆ ಮಾಡಿದ್ದಾರೆ. ಗರ್ಭಧಾರಣೆ ಆದ ಮೇಲೆ ಯಥಾವತ್ ಪ್ರಾರ್ಥಿತಂ ಲಬ್ಧ್ವಾ ವರಂ ತುಷ್ಟ ಭವತ್ತದ, ಇಬ್ಬರು ಸಂತೋಷಪಟ್ಟಿದ್ದಾರೆ. ಧಾರ್ಯೋ ಪ್ರಯತ್ನತೋ ಗರ್ಭಾವು ಇತ್ಯುಕ್ತ ಸಮಹಾತಪಾಹ, ಗರ್ಭವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳ್ರಿ ಅಂತ ಕಶ್ಯಪರು ಹೆಂಡಂದರಿಗೆ ಹೇಳಿ ಸಾವಿರಾರು ವರ್ಷಗಳ ತಪಸ್ಸಿಗೆ ಕಾಡಿಗೆ ಹೋಗಿಬಿಟ್ಟಿದ್ದಾರೆ. ಕಾಲೇನ ಮಹತಾ ಕದ್ರು ರಂಡಾನಾಂ ದಶತೀರ್ದಶ, ಕದ್ರು ಏನಿದ್ದಾಳಲ್ಲ 1000 ಮೊಟ್ಟೆಗಳನ್ನಿಟ್ಟಿದ್ದಾಳೆ. 1000 ಮೊಟ್ಟೆಗಳನ್ನಿಟ್ಟಾಗ ಇವಳು ವಿನತೆ ಆದರೆ 2 ಮೊಟ್ಟೆಗಳನ್ನಿಟ್ಟಿದ್ದಾಳೆ. ಜನಯಾಮಾಸ ವಿಪ್ರೇಂದ್ರ ದ್ವೇಚಾಂಡೇ ವಿನತಾತದ, ವಿನತೆ 2 ಮೊಟ್ಟೆಗಳನ್ನಿಟ್ಟಿದ್ದಾಳೆ. ತಯೋರಂಡಾನಿ ನಿದುದುಹು ಪ್ರಹೃಷ್ಟ ಪರಿಚಾರಿಕಾ, ಅವರ ಮನೆಯಲ್ಲಿದ್ದ ಸೇವಕಿಯರೆಲ್ಲರೂ ಕೂಡ ಆ 1002 ಮೊಟ್ಟೆಗಳನ್ನು, ಅವುಗಳನ್ನೆಲ್ಲವನ್ನು ಕೂಡ ಪಂಚವರ್ಷ ಶತಾನಿಚ 500 ವರ್ಷಗಳ ಪರ್ಯಂತರವಾಗಿ ಕಾವಿರುವ ಕುಂಡಗಳಲ್ಲಿಟ್ಟು ಕಾವನ್ನು ಕೊಡ್ತಾ ಇದ್ರಂಥದಕ್ಕೆ. 500 ವರ್ಷಗಳ ಪರ್ಯಂತರವಾಗಿ. ತತಃ ಪಂಚಶತೆ ಕಾಲೇ ಕದ್ರುದು ಪುತ್ರ ವಿನಿಸೃತಾ, 500 ವರ್ಷ ಆದಮೇಲೆ ಕದ್ರುವಿನ ಮಕ್ಕಳೆಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಅಂಡಾಭ್ಯಾಂ ವಿನತಾಯಾಸ್ತು, 2 ಮೊಟ್ಟೆ ಇಟ್ಟಿದ್ದ ವಿನತೆಯ ಮಕ್ಕಳು ಬರಲೇ ಇಲ್ಲ, ಮೊಟ್ಟೆ ಒಡೆಯಲೇ ಇಲ್ಲ. ಕದ್ರುವಿನ ಮಕ್ಕಳೆಲ್ಲರ ಮೊಟ್ಟೆ ಒಡೆದೋಯ್ತು. ಸಾವಿರಾರು ಮಕ್ಕಳು ಹೊರಗೆ ಬಂದುಬಿಟ್ರು. ಅಂಡಂ ಬಿಭೇದ ವಿನತ ತತ್ರ ಪುತ್ರಂ ಅಪಶ್ಯತ, ನಾಚಿಕೆ ಆಗೋಯ್ತಂತ ಇವಳಿಗೆ ಮಕ್ಕಳಾಗಿ ಬಿಡ್ತು, ನನಗಾಗಲಿಲ್ವಲ್ಲ ಅಂತ ನಾಚಿಕೆಯಿಂದ ಅತ್ಯಂತ ದುಃಖಿತಳಾಗಿ ಕದ್ರು ಏನು ಮಾಡ್ತಾಳೆ, ವಿನತೆ ಏನು ಮಾಡ್ತಾಳೆ, 1 ಮೊಟ್ಟೆಯನ್ನು ಒಡೆದು ಬಿಟ್ಲು, ತಾನಾಗಿ ಒಡೆದು ಬಿಟ್ಲು. ಅದಾಗೆ ಒಡೆಯಬೇಕಾಗಿದ್ದ ಮಗುವನ್ನು ಮೊಟ್ಟೆಯನ್ನು ತಾನಾಗೆ ಒಡೆದು ಬಿಟ್ಲು. ಅಂಡಂ ಬಿಭೇದ ವಿನತ ತತ್ರ ಪುತ್ರಂ ಅಪಶ್ಯತ, ಆ ಅಂಡವನ್ನು ಒಡೆದು ಕೂಡಲೇ, ಮೊಟ್ಟೆಯನ್ನು ಒಡೆದು ಕೂಡಲೇ ಅದ್ಭುತವಾದ ದಿವ್ಯ ತೇಜೋಯುಕ್ತನಾಗಿರ್ತಕ್ಕಂತಹ ಒಂದು ಮಗನನ್ನು ನೋಡಿದ್ದಾಳೆ. ಪೂರ್ವಾರ್ಧಕಾಯ ಸಂಪನ್ನಂ ಇತರೇಣ ಅಪ್ರಕಾಶತ, ಆ ಹುಡುಗನಿಗೆ ಸೊಂಟದ ತನಕ ಮಾತ್ರ ದೇಹ ಬೆಳೆದಿತ್ತು. ಆ ಮೊಟ್ಟೆಯಿಂದ ಬಂದ ಹುಡುಗನಿಗೆ ಮಿಕ್ಕಿದ್ದ ದೇಹ ಬೆಳೆದಿರಲಿಲ್ಲ. ಪೂರ್ವಾರ್ಧಕಾಯ ಸಂಪನ್ನಂ ಇತರೇಣ ಅಪ್ರಕಾಶತ, ಸಪುತ್ರ ಕ್ರೋಧ ಸಂಭ್ರಬ್ಧ, ಆ ಮೊಟ್ಟೆಯಿಂದ ಬಂದ ಹುಡುಗ ತಾಯಿಗೆ ಶಾಪ ಕೊಟ್ಟ, ಕೋಪದಿಂದ ಶಾಪ ಕೊಟ್ಟ. ಅಲ್ಲ ವಿನತೆ, ಎಂಥ ಕೆಲಸ ಮಾಡಿಬಿಟ್ಟೆ, ಕಾಯಬಾರ್ದಾಗಿತ್ತ ನನ್ನನ್ನು, ಯಾಕೆ ನನ್ನನ್ನು ಹೊಡೆದುಬಿಟ್ಟು, ನನ್ನ ದೇಹ ಅರ್ಧ ಆಗಿದೆ, ಕಾಲೇ ಇಲ್ಲ ನನಗೆ, ಬರೀ ಸೊಂಟದ ತನಕ ನನಗೆ ಜಾಗ ಬಂದಿದೆ. ಶಶಾಪೈನಾಂ, ಕೋಪದಿಂದ ಶಾಪ ಕೊಟ್ಟುಬಿಟ್ಟ ತಾಯಿಗೆ. ಎಷ್ಟು ವಿಚಿತ್ರ ನೋಡ್ರಿ, ವಿನತೆಯ ಮಗ ತಾಯಿಗೆ ಶಾಪ ಕೊಟ್ಟ, ಕದ್ರು ಮಕ್ಕಳಿಗೆ ಶಾಪ ಕೊಟ್ಟರು. ಇವರಿಬ್ಬರ ಕಥೆ ನೋಡ್ರಿ ಹೇಗಿದೆ. ತಾಯಿ ಮಕ್ಕಳಿಗೆ ಶಾಪ ಕೊಟ್ಟದ್ದೊಂದು, ಮಗ ತಾಯಿಗೆ ಶಾಪ ಕೊಟ್ಟದ್ದೊಂದು. ಯೋಹಮೇವಂ ಕೃತೋ ಮಾತಸ್ತಯ ಲೋಭಪರೀತಯ ಶರೀರೇಣ ಸಮಗ್ರೇಣ ತಸ್ಮಾತ್ ದಾಸಿ ಭವಿಷ್ಯಸಿ, ಅರ್ಧ ದೇಹ ಬೆಳೆಯುವುದರೊಳಗಾಗಿ ನನ್ನನ್ನು ನೀನು ಹೊರಗೆ ತಂದುಬಿಟ್ಟೆ, ಆದ್ದರಿಂದ ನಿನ್ನ ಮೇಲಿಂದ ಇನ್ನೊಬ್ಬಳಿಗೆ ಸೇವಕಳಾಗಿ, ಕದ್ರುವಿನ ಸೇವಕಳಾಗಿ ನಿನ್ನ ಜೀವನ ಕಳೆಯಲಿ ಇಂಥ ಶಾಪವನ್ನು ಕೊಟ್ಟಿದ್ದಾಳೆ. ಪಂಚವರ್ಷ ಶತಾನ್ಯಸ್ಯ ಯಯಾ ವಿಸ್ಪರ್ಧಸೆ ಸಹ, ಯಾವ ಕದ್ರುವಿನ ಜೊತೆಗೆ ನೀನು ಸ್ಪರ್ಧೆ ಮಾಡ್ತಾ ಇದ್ದೀಯ ಅವಳ ದಾಸಿಯಾಗು ಅಂತ ಹೇಳ್ತಾ, ಇನ್ನು 500 ವರ್ಷಗಳ ಕಾಯಿ, ಇನ್ನೊಂದು ಮೊಟ್ಟೆಯನ್ನು ಹೊಡಿಬೇಡ, ಆ ಮೊಟ್ಟೆಯಿಂದ ಬಂದ ನನ್ನ ತಮ್ಮ ನಿನ್ನ ದಾಸ್ಯವನ್ನು ಬಿಡಿಸ್ತಾನೆ ಅಂತ. ಯದ್ಯೇನಮಪಿ ಏಷತ್ಯ ತ್ವಾಂ ಸುತೋ ಮಾತರ ದಾಸಿತ್ವಾನ್ ಮೋಚಯಿಷ್ಯತಿ, ಅವನನ್ನು ನಿನ್ನ ಈ ದಾಸಿತ್ವದಿಂದ ಬಿಡುಗಡೆಯನ್ನು ಮಾಡ್ತಾನೆ. ಯದ್ಯೇನಮಿ ಮಾತಸ್ತ್ವಂ ಮಾಮಿ ಮಾಂಡ ವಿಭೇದನಾಥ್, ನನ್ನನ್ನು ಮಾಡಿದಂತೆ ಅವನನ್ನು, ಅಂಡವನ್ನು, ಮೊಟ್ಟೆಯನ್ನು ಒಡೆದು ಬಿಡಬೇಡ. ನಕರಿಷ್ಯಸ್ಯ ಅನಂಗಂ ವಾ ವ್ಯಂಗಂ ವಾಪಿ ತಪಸ್ವಿನಂ, ಅವನಿಗೆ ಕೈಕಾಲಿಲ್ಲದಂತೆ ಏನಿಲ್ಲದಂತೆ ಮಹಾ ತಪಸ್ವಿಯಾದವನನ್ನು ಹಾಳು ಮಾಡಬೇಡ ಅಂತ ಬೈದಿದ್ದಾನೆ. ಪ್ರತಿಪಾಲಯಿತಸ್ತು ವಿತವ್ಯಸ್ತೆ ಜನ್ಮಕಾಲಸ್ಯ ಧೀರಯ ವಿಶಿಷ್ಟಂ ಬಲಮೀಪ್ಸಂತ್ಯ ಪಂಚವರ್ಷ ಶತಾತ್ವರಃ, 500 ವರ್ಷ ಮತ್ತೆ ಕಾದ್ಲಂತೆ.
ಆಗ ಮೊಟ್ಟೆ ಒಡೆದು ಬಂದಿದೆ. ಅರುಣೋದೃಶ್ಯತ ಬ್ರಹ್ಮನ್ನ ಪ್ರಭಾತ ಸಮಯೇ ತದಾ. ಈ ಅರುಣ ಹುಟ್ಟಿದವನೇ ಮತ್ತೆ ಎಲ್ಲಿ ಹೋಗಬೇಕು ಅಂದ. ಅರುಣನ ಕಥೆ ಮುಂದೆ ಬಹಳ ವಿಸ್ತಾರವಾಗಿ ಬರುತ್ತೆ ಮಹಾಭಾರತದಲ್ಲಿ. ಸೂರ್ಯನ ರಥಕ್ಕೆ ಇವನನ್ನು ಸಾರಥಿಯನ್ನಾಗಿ ಮಾಡಿದ್ದಾರೆ. ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಅರುಣೋದಯ ಅಂತೇವೆ. ಸೂರ್ಯೋದಯಕ್ಕೆ ಮುಂಚೆ ಬರೋದೇ ಅರುಣೋದಯ. ಆ ಅರುಣೋದಯ ಅರುಣನ ಪ್ರಕಾಶ ಸೂರ್ಯನ ಪ್ರಕಾಶವನ್ನು ತಡೆಯುತ್ತಂತೆ. ತುಂಬ ದೊಡ್ಡ ಕಥೆ ಇದೆ. ಸೂರ್ಯನ ಪ್ರಖರವಾದ ತೇಜಸ್ಸು ಬಹಳವಾಗಿ ಬಂದಾಗ ಅವನ ತೇಜಸ್ಸನ್ನು ಜಗತ್ತು ತಾಳಲಾರದೆ ಜಗತ್ತು ಸುಟ್ಟು ಹೋಗುವ ಸಂದರ್ಭ ಬಂದಿತ್ತು. ಇದು ಭಾರತದಲ್ಲಿ ಮುಂದೆ ಬರುತ್ತೆ. ಆಗ ಇವನ ತೇಜಸ್ಸನ್ನು ಏನಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ವಿಚಾರ ಮಾಡಿ ಕಾಲಿಲ್ಲದೆ ಇರುವ ಅರುಣನನ್ನು ಅವನ ಸಾರಥಿಯನ್ನಾಗಿ ಮಾಡಿದ್ದಾರೆ. ಸ್ವಾರಸ್ಯ ಅಂದರೆ ಅರುಣ ಸೂರ್ಯನ ರಥದಲ್ಲಿ ಸೂರ್ಯನಿಗೆ ಬೆನ್ನು ಮಾಡಿ ಕೂತಿಲ್ಲ. ನಾವೆಲ್ಲ ಸಾರಥಿ ಹಾಕಿ ಕೂತಿರ್ತಾನೆ, ರಥಿಕನಿಗೆ ಸಾರಥಿ ಬೆನ್ನು ಮಾಡಿ ಕೂತಿರ್ತಾನೆ. ಇಲ್ಲಿ ಹಾಗಿಲ್ಲ, ಸೂರ್ಯನಿಗೆ ಮಖ ಮಾಡಿ ಕೂತ್ಕೋತಾನೆ. ಸೂರ್ಯನ ರಥದ ಚಲನೆ ಬಹಳ ವಿಚಿತ್ರವಾದ ಚಲನೆ. ಆದ್ದರಿಂದ ಸೂರ್ಯನ ರಥಕ್ಕೆ ತಾನು ಸಾರಥಿಯಾಗಿ ಕೂತ್ಕೊಳ್ತಾನೆ. ಸಾರಥ್ಯೇ ಕಲ್ಪಯಾಮಾಸ ಪ್ರಿಯಮಾಣಸ್ತಮೋನುದಃ ಸೋಪಿತಂ ರಥಮಾರುಹ್ಯ ಭಾನೋರಮಿತ ತೇಜಸಃ ಸರ್ವಲೋಕ ಪ್ರದೀಪಸ್ಯ ಹ್ಯಮರೋಪ್ಯರುಣೋಭವತ್. ನೋಡ್ರಿ, ಕಾಲಿಲ್ಲದೆ ಇದ್ದರೂ ಕೂಡ ಅರುಣನಿಗೆ ಜಗತ್ತನ್ನು ಸುತ್ತು ನೋಡುವ ಭಾಗ್ಯ ಅವನಿಗೆ ಸೂರ್ಯನ ಜೊತೆಗೆ ಕೂತು ಸಾಮರ್ಥ್ಯವನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ ಅರುಣನಿಗೆ. ಗರುಡೋಪಿ ಯಥಾ ಕಾಲಂ ಜಜ್ಞೆ ಪನ್ನಗಭೋಜನ. ಇವನು ಯಾವಾಗ ನಾಮಕರಣ ಮಾಡಿದ್ರು ಏನು ಅನ್ನೋದು ಪುರಾಣ ಹೇಳೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳುತ್ತೆ. ಪುರಾಣ ಆದಮೇಲೆ ಮತ್ತೆ ಯಾರು ನಾಮಕರಣ ಮಾಡಿದ್ರು ಅವನೇ ಇಟ್ಕೊಂಡ ಇವೆಲ್ಲ ಕೇಳಬೇಡ್ರಿ. ಪುರಾಣ ಹೀಗೆ ಹೇಳುತ್ತೆ, ಮುಂದೆ ಹೇಳ್ತಾರೆ ಎಲ್ಲರೂ. ಗರುಡೋಪಿ ಯಥಾ ಕಾಲಂ ಜಜ್ಞೆ, ಅವರವರ ಕೆಲಸಗಳಿಂದ ಅವರಿಗೆ ಆ ಹೆಸರು ಬರುತ್ತೆ. ಎರಡನೇ ಮೊಟ್ಟೆಯನ್ನು ಒಡ್ಕೊಂಡು 500 ವರ್ಷಗಳ ನಂತರ ಇನ್ನೊಂದು ಪಕ್ಷಿ ಬಂದಿದ್ದಾನೆ, ಗರುಡ. ಗರುಡ ಅಂತ ಅವನಿಗೆ ಹೆಸರು. ಪನ್ನಗ ಭೋಜನ, ಹಾವುಗಳೇ ಅವನಿಗೆ ಆಹಾರ. ಸಜಾತ ಮಾತ್ರೋ ವಿನತಾಂ ಪರಿತ್ಯಜ್ಯ ಖಮಾವಿಶತ್. ತಾಯಿಯನ್ನು ಬಿಟ್ಟೇ ಬಿಟ್ಟಂತೆ ಆಹಾರಕ್ಕೋಸ್ಕರವಾಗಿ ಕಶ್ಯಪರು ಬ್ರಹ್ಮದೇವರು ಹೇಳಿದ್ದ ಆಹಾರಕ್ಕೋಸ್ಕರವಾಗಿ ಹಾರಿಬಿಟ್ಟಿದ್ದಾನೆ. ಆದಾಸ್ಯನ್ನಾತ್ಮನೋ ಭೋಜ್ಯಮನ್ನಂ ವಿಹಿತಮಸ್ಯೇತ್ ವಿಧಾತ್ರ ಮೃತುಷಾರ್ಧೂಲ ಕ್ಷುದಿತ ಪದಕೇಶ್ವರ. ಹುಟ್ಟಿದ ಕೂಡಲೇ ತುಂಬ ಹಸಿವೆ ಇತ್ತಂತೆ ಅವನಿಗೆ. ಅದಕ್ಕಾಗಿ ತಾನು ಹಸಿವೆಗೋಸ್ಕರವಾಗಿ ಹೋಗಿದ್ದಾನೆ. ಗರುಡನ ಕಥೆ ಬರುತ್ತೆ ಮುಂದೆ, ಇಲ್ಲೇ ಬರುತ್ತೆ. ಏನು ಕಥೆ ಗರುಡಂದು ಅಂತ ಕೇಳೋಣ. ಏನು ಊಟ ಮಾಡಿದ ಗರುಡ, ಎಂತೆಂಥ ಊಟ ಮಾಡಿದ, ಹೇಗೆ ಅಂತ. ಇವರಿಬ್ಬರೂ ಸಹಿತ ಅಕ್ಕ ತಂಗಿಯರು ಹೀಗೆ ಮಕ್ಕಳನ್ನು ಪಡೆದ ಮೇಲೆ ಏತಸ್ಮಿನ್ನೇವ ಕಾಲೇತು ಭಗಿನ್ಯೋತೆ ತಬೋಧನ ಅಪಶ್ಯತಾಂ ಸಮಾಯಾಂತು ಉಚ್ಚೈಸ್ರವಸಮಂತಿಕಾತ್. ಅವರ ಮುಂದೆ ಉಚ್ಚೈಸ್ರವಸ್ಸು ಹೋಯ್ತಂತೆ. ಉಚ್ಚೈಸ್ರವಸ್ಸು ಅಂದರೆ ಸಮುದ್ರ ಮಥನದಲ್ಲಿ ಬಂದ ಅದ್ಭುತವಾದ ಕುದುರೆ. ಕುದುರೆ ಮುಂದೆ ಹೋಗಿದೆ. ಎಂತು ದೇವಗಣ ಸರ್ವೇ ಹೃಷ್ಟರೂಪಮ ಪೂಜೆಯನ್ನು, ದೇವತೆಗಳಿಗೆಲ್ಲ ಸಂತೋಷ ಕೊಟ್ಟ ಕುದುರೆ ಅದು. ಬಲಿ ಅದನ್ನು ಸ್ವೀಕಾರ ಮಾಡಿದ್ದ ಉಚ್ಚೈಸ್ರವಸ್ಸನ್ನು. ಅದನ್ನು ನೋಡಿದ ಕೂಡಲೇ ಅಮೋಘ ಬಲಮಶ್ವಾನಾಂ ಉತ್ತಮಂ ಜವಿನಾಂವರಂ, ಎಲ್ಲ ಕುದುರೆಗಳಿಗಿಂತ ಶ್ರೇಷ್ಠವಾದದ್ದು ಅಶ್ವಗಳಲ್ಲಿ ಉಚ್ಚೈಸ್ರವಸ್ಸಲ್ಲಿ ನಾನಿದ್ದೀನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ವಿಭೂತಿ ರೂಪದಲ್ಲಿ ಹೇಳಿದ್ದಾನೆ. ಶ್ರೀಮಂತ ವಜ್ರಂ ದಿವ್ಯಂ ಸರ್ವಲಕ್ಷಣ ಪೂಜಿತಂ. ಸಮುದ್ರ ಮಥನ ಮಾಡಿದಾಗ ಬಂದ ಉಚ್ಚೈಸ್ರವಸ್ಸು ಇದು ಅಂತ ಸೂತರು ಶೌನಕಾದಿಗಳಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದ ಕೂಡಲೇ ಶೌನಕರು ಮಧ್ಯದಲ್ಲಿ ಕೇಳ್ತಾರೆ, ಅಮೃತ ಯಾಕೆ ಬಂತು, ಅಮೃತ ಹೇಗೆ ಕಡಿದ್ರು, ಹೇಗೆ ಬಂತು, ಯಾವುದನ್ನು ಕಡಿದಾಗ ಅಮೃತ ಬಂತು, ಇದನ್ನು ಹೇಳಬೇಕು. ಕಥಂ ತದಮೃತಂ ದೇವೈರ್ಮಥಿತಂ ಕ್ವಚಶಂಸಮೆ ಕಾರಣಂಚಾತ್ರ ಮಥನೆ ಸಂಜಾತಂ ಅಮೃತಾತ್ತರಮ್ಮ. ಅಮೃತ ಯಾಕೆ ಬೇಕಾಗಿ ಬಂತು ದೇವತೆಗಳಿಗೆ, ಅದನ್ನು ಯಾಕೆ ಮಥನ ಮಾಡಿದರು, ಹೇಗೆ ಬಂತು. ಯತ್ರ ಜಜ್ಞೆ ಮಹಾವೀರ್ಯ ಸೋಶ್ವರಾಜೋ ಮಹಾದ್ಯುತಿ. ಸಮುದ್ರ ಮಥನ ಮಾಡಿದಾಗ ಬಂತು ಈ ಕುದುರೆ ಅಂತ ಹೇಳ್ತಾ ಇದ್ದೀರಿ, ಹೇಗಾಯಿತು ಸಮುದ್ರ ಮಥನ, ಯಾಕಾಯಿತು, ಇವೆಲ್ಲವನ್ನೇ ಹೇಳಬೇಕು ಅಂತ ಜ್ವಲಂತಮಚಲಂ ಮೇರುಮ್ಮ ಸುಧಾಚಾರ್ಯ ಹೇಳ್ತಾ ಇದ್ದಾರೆ. ದೇವತೆಗಳು ಸಮುದ್ರ ಮಥನ ಮಾಡಲಿಕ್ಕೆ ಕಾರಣ ಬಹಳ ಅದ್ಭುತವಾದ ಕಾರಣ. ಯದಾ ದೂರ್ವಾಸ ಶಾಪಾತ್ ಅಂತ ಭಾಗವತ ಹೇಳುತ್ತೆ. ಒಂದು ಪ್ರವಚನವನ್ನು ಮಾಡುವಾಗ ಬೇರೆ ಪುರಾಣಗಳ ಸಮಾಖ್ಯ ಜ್ಞಾನ ನಮಗಿರಬೇಕು. ಅಮೃತವನ್ನು ಕಡಿಯಲಿಕ್ಕೆ ಅಮೃತ ಮಥನ ಸಮುದ್ರ ಮಥನ ಮಾಡಲಿಕ್ಕೆ ಕಾರಣ ಏನು ಅಂದಾಗ, ದೂರ್ವಾಸರು ಒಮ್ಮೆ ದೇವರಿಗೆ ಪೂಜೆ ಮಾಡಿದ ಮಾಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ರು.
ಇಂದ್ರ ಶ್ರೇಷ್ಠವಾದ ಐರಾವತದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ ಅಂತ ಕಥೆ. ರಥದಲ್ಲಿ ಬರ್ತಾ ಇದ್ದ, ಪೂರ್ವದಲ್ಲಿ ಕಥೆ ಇದು. ಯಾಕೆಂದ್ರೆ ಇನ್ನು ಐರಾವತ ಸಮುದ್ರ ಮಥನವಾಗಿಲ್ಲವಾದ್ದರಿಂದ ಬರ್ತಾ ಇದ್ದ. ಇಂದ್ರನ ಕೈಗೆ ಅದನ್ನು ಕೊಡ್ತಾರೆ. ಆದರೆ ಇಂದ್ರ ಇದು ಯಾವುದೋ ಒಬ್ಬ ಸನ್ಯಾಸಿ, ಸಾಮಾನ್ಯ ಬ್ರಾಹ್ಮಣ. ಇಂದ್ರನಿಗೆ ದೂರ್ವಾಸರ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ. ಅವನಿಗೆ ಅಜ್ಞಾನದ ಕಾಲ ಬಂದಿತ್ತು, ಅವನಿಗೆ ವಿನಾಶದ ಕಾಲ ಬಂದಿತ್ತು. ಇಂದ್ರನಿಗೆ ದೂರ್ವಾಸರು ಕೊಟ್ಟ ದೇವರ ನಿರ್ಮಾಲ್ಯದ ಹಾರ ಅದು. ಪರಮಾತ್ಮನಿಗೆ ಪೂಜೆ ಮಾಡಿದ ಹಾರವನ್ನು ಹಾಗೆ ಬಿಸಾಕಬಾರದು. ದೇವರಿಗೆ ಪೂಜೆ ಮಾಡಿದ ಪುಷ್ಪಗಳನ್ನು ಮಾರನೇ ದಿವಸ ತೆಗೆಯುವಾಗ ಸೂರ್ಯೋದಯಕ್ಕೆ ಮುಂಚೆ ತೆಗೆಯಬೇಕಂತೆ. ಸೂರ್ಯೋದಯ ಆದ ಮೇಲೆ ತೆಗೆಯಬಾರದು ಅಂತ ಹೇಳ್ತಾರೆ. ಆ ಪುಷ್ಪದ ಮಾಲೆಯನ್ನು ದೂರ್ವಾಸರು ಕೊಟ್ಟಾಗ ಇಂದ್ರ ಅಹಂಕಾರಕ್ಕೊಳಗಾಗಿ ಅದನ್ನು ಕೆಳಗೆ ಬಿಸಾಕ್ತಾನೆ. ಆನೆ ತುಳಿಯತ್ತೆ ಅಂತ ಕಥೆ. ಇದನ್ನು ನೋಡಿದ ದೂರ್ವಾಸರಿಗೆ ಬಹಳ ಕೋಪ ಬರುತ್ತೆ. ದೇವರ ನಿರ್ಮಾಲ್ಯವಾದ ಹಾರವನ್ನು ತುಳಿಸಿದ್ದೆ, ಆದ್ದರಿಂದ ಐಶ್ವರ್ಯ ಭ್ರಷ್ಟನಾಗುವಂತ ಅವನಿಗೆ ಶಾಪವನ್ನು ಕೊಡ್ತಾರೆ. ಇಂದ್ರನಿಗೆ ಐಶ್ವರ್ಯ ಭ್ರಷ್ಟ ಆದರೆ ಗತಿಯೇನಾಗಬೇಕು? ಅವಾಗ ಇಂದ್ರ ಅಂತಾನೆ, ನನಗೆ ಸಂಪತ್ತಿಲ್ಲ, ಸ್ವರ್ಗಲೋಕಾಧಿಪತ್ಯ ಎಲ್ಲ ಹೊರಟೋಗಿ ಬಿಡುತ್ತೆ. ಸ್ವರ್ಗಲೋಕಾಧಿಪತ್ಯ ಹೋದಾಗ ಏನು ಮಾಡಬೇಕು ಅಂತ ಇಂದ್ರ ವಿಚಾರ ಮಾಡಿದಾಗ ಬ್ರಹ್ಮದೇವರನ್ನು ಕೇಳಿದಾಗ, ಬ್ರಹ್ಮದೇವರು ಪರಮಾತ್ಮನ ಬಳಿಯಲ್ಲಿ ಕೇಳಿದಾಗ, ನಿಮಗೆ ಮತ್ತೆ ಸಮುದ್ರದ ಮಥನ ಮಾಡಿ ಅಮೃತವನ್ನು ಸಂಪಾದನೆ ಮಾಡಿ ದೈತ್ಯರನ್ನು ನಾಶ ಮಾಡಿ ನೀವು ಸಮುದ್ರ ಮತ್ತೆ ಯಾವುದು ಶ್ರೇಷ್ಠವಾಗಿರತಕ್ಕಂತಹ ಸ್ವರ್ಗಾಧಿಪತ್ಯವನ್ನು ಪಡೆಯಬಹುದು ಅಂತ ಪರಮಾತ್ಮ ಹೇಳಿದ. ಅದಕ್ಕಾಗಿ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಸಮುದ್ರ ಮಥನ ಮಾಡಬೇಕು, ಕ್ಷೀರ ಸಮುದ್ರದ ಮಥನ ಅಂತೇಳಿ. ಸಮುದ್ರ ಮಥನ ಅಂತಂದ್ರೆ ಏನು ಸಣ್ಣ ಮಿಷನ್ ಇಟ್ಟು ಮಾಡೋಕ್ಕಾಗತ್ತಾ? ಅದಕ್ಕೆ ಮಂಥಾನಂ ಮಂದರಂ ಕೃತ್ವಾ ರಜ್ಜುಂ ಕೃತ್ವಾ ತು ವಾಸುಕಿಂ ಭಾಗವತ ಹೇಳುತ್ತೆ. ಅದ್ಭುತವಾಗಿರ್ತಕ್ಕಂಥ ದೇವತೆಗಳಿಂದ ತುಂಬಿರತಕ್ಕಂಥ ಬಂಗಾರಮಯವಾದ ಮೇರು ಪರ್ವತವನ್ನು ಪ್ರಭಾಂಭಾನೋ ಸುಶೃಂಗೈ ಕಾಂಚನೋಜ್ವಲೈ ಅಪ್ರಮೇಯ ಮನಾದೃಶ್ಯಂ ಅಧರ್ಮ ಬಹುಲೈರ್ಜನೈ, ಅಧಾರ್ಮಿಕರ ಕಣ್ಣಿಗೆ ಕಾಣಿಸಲ್ವಂತೆ ಆ ಪರ್ವತ, ಯಾರೂ ಮುಟ್ಲಿಕ್ಕಾಗಲ್ವಂತೆ. ರುದ್ರದೇವರ ವರ ಇದೆಯಂತೆ ಆ ಪರ್ವತಕ್ಕೆ. ನಾನಾ ವಿಧವಾದ ಹಾವುಗಳಿಂದ ತುಂಬಿದೆ. ಘೋರೈರ್ ದಿವ್ಯೌಷಧಿ ದೀಪಿತಂ, ಅದ್ಭುತವಾದ ಔಷಧಿಗಳೆಲ್ಲವೂ ಕೂಡ ಆ ಶ್ರೇಷ್ಠವಾದ ಪರ್ವತದಲ್ಲಿ ತುಂಬಿದೆ. ನಾಕಮಾವೃತ್ಯ ತಿಷ್ಠಂತಂ ಮುಚ್ಛ್ರಯೇಣ ಮಹಾಗಿರಿಮ್ಮ, ಅಂತಹ ಶ್ರೇಷ್ಠವಾದ ಸ್ವರ್ಗ ಸದೃಶವಾಗಿರತಕ್ಕಂತಹ ಮೇರು ಪರ್ವತ. ನಾನಾ ಪಥಕ ಸಂಗೈಶ್ಚ ನಾದಿತಂ ಸುಮನೋಹರೈಹಿ, ದೇವತೆಗಳೆಲ್ಲ ಅಲ್ಲಿ ವಿಚಾರ ಮಾಡ್ತಾ ಕೂತಿರ್ತಾರೆ ಯಾವಾಗಲೂ. ತೇ ಮಂತ್ರಯಿತು ಆರಬ್ಧ ತತ್ರಾಸೀನಾ ದಿವೌಕಸಃ, ದೇವತೆಗಳೆಲ್ಲ ಆಲೋಚನೆ ಮಾಡ್ತಾ ಸಮುದ್ರ ಅಮೃತಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳಿದನಂತೆ, ಏನು ಚಿಂತೆ ಮಾಡಬೇಡ್ರಿ, ಸಮುದ್ರ ಮಥನವನ್ನು ನಿಮಗೊಬ್ಬರಿಗೆ ಮಾಡಲಿಕ್ಕಾಗಲ್ಲ, ದೇವತೆಗಳನ್ನು ದೈತ್ಯರು ಸೇರಿಸಿಕೊಂಡು ಮಾಡ್ರಿ ಅಂತ ಹೇಳ್ತಾರೆ. ಅಹಿಮೂಷಕವದ್ದೇವಾಹ ಅರ್ಥಸ್ಯ ಪದವೀಂಗತೈ ಅಂತ ಭಾಗವತ ಹೇಳುತ್ತೆ. ಹಾವು ಮುಂಗುಸಿಗಳಂತೆ ನಾವು ಮತ್ತು ದೇವತೆಗಳು, ನಾವು ದೈತ್ಯರು, ನಾವಿಬ್ಬರೂ ಸೇರಿ ಸಮುದ್ರ ಮಥನ ಮಾಡೋದು ಹೇಗೆ ಅಂತ ಆಗ ಪರಮಾತ್ಮ ಹೇಳ್ತಾನೆ, ಸತಿ ಕಾರ್ಯಾರ್ಥ ಗೌರವೇ, ನೀವಿಬ್ಬರು ಸ್ನೇಹ ಮಾಡಿಕೊಡ್ರಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತಾರಲ್ಲ, ದೈತ್ಯರನ್ನು ಹಿಡೀರಿ ಅಂತ ಕೇಳ್ತಾರೆ. ಬಲಿಗೆ ಹೇಳಿದ್ರಂತೆ, ನಿಮಗೂ ಅಮೃತ ಕೊಡ್ತೀವಿ, ಸಮುದ್ರ ಮಥನ ಮಾಡೋಣ ಬನ್ನಿ ಅಂತ. ದೇವೈರಸುರ ಸಂಗೈಶ್ಚ ಮಧ್ಯತಾಂ ಕಲಶೋದಧಿಹಿ, ಅಮೃತವನ್ನು ಮಥನ ಮಾಡಿ, ಸಮುದ್ರವನ್ನು ಮಥನ ಮಾಡಿರಿ, ಶ್ರೇಷ್ಠವಾದ ಅಮೃತ ಬರುತ್ತೆ ನಿಮಗೆ ಅಲ್ಲಿ ಅಂತ ಹೇಳಿದ್ದಾನೆ. ಭವಿಷ್ಯತ್ಯಮೃತಂ ತತ್ರ ಮಧ್ಯಮಾನೇ ಮಹೋದದು ಸರ್ವೌಷಧಿ ಸಮಾವಾಪ್ಯ ಸರ್ವರತ್ನಾನಿ ಚೈವ ಮಂಥದ್ವಂ ಮುದದಿಂ ದೇವಾಹ ವೇತ್ಸ್ಯದ್ವಂ ಅಮೃತಂ ತತಃ, ಮುಂದೆ ನಿಮಗೆ ಅಮೃತ ಸಿಗತ್ತೆ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳಿದ್ದಾರೆ. ಕೊನೆಗೆ ಆ ಮೇರು ಪರ್ವತವನ್ನು ತಂದು ಸಮುದ್ರದಲ್ಲಿಡಬೇಕಲ್ಲ. ಮಹಾಭಾರತದ ಪ್ರಕಾರವಾಗಿ ಫಣೀಂದ್ರ ಶೇಷ ಅದನ್ನು ತಂದಿಟ್ಟ ಅಂತ ಹೇಳ್ತಾರೆ. ಆದರೆ ಬೇರೆ ಪುರಾಣಗಳಲ್ಲಿ ಶೇಷ ತಂದಿಟ್ಟಾಗಿಲ್ಲ. ಅಲ್ಲಿ ಎರಡು ಹೇಳುತ್ತೆ, ಫಣೀಂದ್ರ ಅನಂತ ಅಂತ ಎರಡು ಹೇಳುತ್ತೆ. ಫಣೀಂದ್ರ ಅನಂತ ಎರಡು ಗರುಡನ ಹೆಸರೇ ಅಂತ ವ್ಯಾಖ್ಯಾನಕಾರ ಮಾಡಿದ್ದಾರೆ. ಫಣಿ ಅಂದರೆ ಹಾವುಗಳು, ಅದರ ಈಂ ಅಂದರೆ ಐಶ್ವರ್ಯಂ, ದ್ರತೆ ದ್ರವಯತಿ ದ್ಯತಿ ನಾಶಯತಿ ಅಂತ. ಹಾವುಗಳ ಸಂಪತ್ತನ್ನು, ಹಾವುಗಳನ್ನು ನಾಶ ಮಾಡ್ತಕ್ಕಂಥವನೇ
ಫಣೀಂದ್ರ ಅಂದರೆ ಗರುಡ ಅಂತಲೇ ಅರ್ಥ. ಗರುಡನಿಗೂ ಅನಂತ ಅಂತ ಹೆಸರಿದೆ. ಪರಮಾತ್ಮನೇ ಹೋಗಿ ಅದು ಬಹಳ ದೊಡ್ಡದಂತೆ. 11,000 ಯೋಜನಾನಾಂ ಸಮುಚ್ಛ್ರಿತಂ, 11,000 ಯೋಜನ ಭೂಮಿಯ ಒಳಗೆ ಹೋಗಿದೆಯಂತೆ ಅದರ ಬೇರುಗಳು. ಅದೋ ಭೂಮಿ ಸಹಸ್ರೇಶು, ಮೇಲೆಷ್ಟಿದೆಯೋ ಅಷ್ಟೇ ಹೋಗಿದೆ. ತಮುದ್ಧರ್ತುಮ ಶಕ್ತ ವೈ ಸರ್ವೇ ದೇವಗಣಾಸ್ತದ, ದೇವತೆಗಳೆಲ್ಲ ಅದನ್ನು ಎತ್ತಲಿಕ್ಕಾಗಲಿಲ್ಲ. ಮಂದರೋದ್ಧರಣೆ ಯತ್ನ ಕ್ರಿಯತಾಂ ಹಿತಾಯಿನಃ, ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಪರಮಾತ್ಮ ಹೇಳ್ದ, ತಾನೇ ಅದನ್ನು ಕಿತ್ತು ಗರುಡನ ಮೇಲೆ ಇಟ್ಟುಕೊಂಡು ಬರ್ತಾನೆ. ಅಚೋಯದ ಯದಮೇ ಆತ್ಮ ಫಣೀಂದ್ರಂ ಪದ್ಮಲೋಚನ ತಥೋನಂತ ಸಮುತ್ಥಾಯ ಬ್ರಹ್ಮಣ ಪರಿಚೋದಿತ ನಾರಾಯಣೇನ ಚಾಪ್ಯುಕ್ತಸ್ತಸ್ಮಿನ್ ಕರ್ಮಣಿ ವೀರ್ಯವಾನ್ ಅಥ ಪರ್ವತರಾಜಾನಂ ತಪನಂತೋ ಮಹಾಬಲಃ ಉಜ್ಜಹಾರ ಬಲಾತ್ ಬ್ರಹ್ಮನ್ ಸವನಂ ಸವನೌಕಸಂ. ಹೀಗೆ ಭಾಗವತದಲ್ಲೂ ಸಹಿತ ಇದೇ ಕಥೆಯನ್ನು ಗರುಡ ತಂದಿಟ್ಟ, ಗರುಡನ ಮೇಲೆ ಇಟ್ಟುಕೊಂಡು ಪರಮಾತ್ಮ ತಂದ ಎಂಬುವ ಕಥೆಯನ್ನು ನಾವು ಕೇಳ್ತೇವೆ. ಅಪಾಂಪತಿರಥೋ ವಾಚ, ಸಮುದ್ರದಲ್ಲಿ ಅದನ್ನು ತಂದಿಡ್ತಾರೆ. ತಂದಿಟ್ಟ ಮೇಲೆ ಸಮುದ್ರ ರಾಜ ಹೇಳಿದಂತೆ, ನೀವು ಕಡಿಯುವಾಗ ಇಡೀ ನನ್ನ ಸಮುದ್ರ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ನಾನು ಸಹಿಸಿಕೊಳ್ತೀನಿ, ಆದರೆ ನನಗೂ ಇದರಲ್ಲಿ ಭಾಗ ಇರಬೇಕು ಅಂದ. ನನಗೂ ಅಮೃತವನ್ನು ಕೊಡಬೇಕು ನೀವು. ಅಪಾಂಪತಿರಥೋ ವಾಚ ಮಮಾಪ್ಯಂಶೋ ಭವೇತ್ತತಃ, ನನಗೂ ಅಮೃತದಲ್ಲಿ ಒಂದು ಅಂಶ ಕೊಟ್ಟರೆ ಮಾತ್ರ ಇದನ್ನು ಸ್ವೀಕಾರ ಮಾಡ್ತೀನಿ ಅಂತಂದಿದ್ದಾನೆ. ಸೂಢಾಸ್ಮಿ ವಿಪುಲಂ ಮರ್ದಂ ಮಂದರ ಭ್ರಮಣಾದಿತಿ, ಎಷ್ಟು ದೊಡ್ಡದು ಮಂದರ ಪರ್ವತ, ಕಡಗೋಲನ್ನು ಮಾಡಿದ್ದಾರೆ. ಅದನ್ನು ಮಂದರವನ್ನು ಊಚುಶ್ಚ ಕೂರ್ಮರಾಜ ನಮ್ಮ ಕೂಪಾರೇ ಸುರಾಸುರಾಹ. ಭಾರತದ ಕಥೆ ಹೇಗೆ ಬರುತ್ತೆ ಅಂದರೆ, ಪರ್ವತ ಕೆಳಗೆ ಹೋಗದೇ ಇರುವಂತೆ ಕೆಳಗಡೆ ಇರತಕ್ಕಂಥ ಕೂರ್ಮನನ್ನು ಕರೆದು ನೀನು ಹೊತ್ತುಕೋ ಅಂತ ಹೇಳಿದ್ರಂತೆ. ಇದು ಭಾರತದ ಕಥೆ. ಅದರಲ್ಲಿ ನಡೆದದ್ದು ಭಾಗವತದ ಕಥೆ ವಿಸ್ತಾರವಾಗಿ ಹೇಳುತ್ತೆ. ಇಲ್ಲಿ ಸಂಕೋಚವಾಗಿ ಕದ್ರುವಿನತೆಯರ ದಾಸ್ಯದ ಬಗ್ಗೆ ಹೇಳಬೇಕಾಗಿದೆ. ಆದ್ದರಿಂದ ಇದರ ಸಂಕ್ಷೇಪವನ್ನು ಭಾರತ ಮಾಡುತ್ತೆ, ವಿಸ್ತಾರವನ್ನು ಭಾಗವತ ಮಾಡಿದೆ. ಪರ್ವತವನ್ನು ತಂದಿಟ್ಟು ದೇವತೆಗಳು ಮಥನ ಮಾಡಲಿಕ್ಕೆ ಶುರು ಮಾಡಿದಾಗ ಪರ್ವತ ಒಳಗೆ ಹೋಗಲಿಕ್ಕೆ ಪ್ರಾರಂಭ ಆಯಿತು ಅಂತ ಭಾಗವತ ಹೇಳುತ್ತೆ. ಅದನ್ನು ನೋಡಿದ ಪರಮಾತ್ಮ ಗರುಡನಿಗೆ ನಮ್ಮ ಗಣಪತಿಗೆ ಪೂಜೆಯನ್ನು ಮಾಡಿಸಿ ತಾನೇ ಪರಮಾತ್ಮ ಶ್ರೇಷ್ಠವಾದ ಕೂರ್ಮರೂಪಿಯಾಗಿ ನಿಂತುಕೊಂಡು ತಾನು ಧಾರಣ ಮಾಡಿದ ಅನ್ನುವ ಕಥೆಯನ್ನು ಅಲ್ಲಿ ಹೇಳ್ತಾರೆ. ಕೂರ್ಮೇಣ ತುತಥೇತ್ಯುಕ್ತ ಪೃಷ್ಠಮಸ್ಯ ಸಮರ್ಪಿತಮ್ಮ. ಭಾಗವತ ಹೇಳುವಾಗ ಮೇನೆಂಗ ಕಂಡು ಅಪ್ರಮೇಯ ಅನ್ನತ್ತೆ ಭಾಗವತ. ದೇವರಿಗೆ ಅಷ್ಟು ದೊಡ್ಡ ಮಂದರ ಮೇರು ಪರ್ವತ ಪರಮಾತ್ಮನ ಬೆಂದ ಮೇಲೆ ಒಂದು ಸಣ್ಣ ದ್ವೀಪ, ಇವ ಸಮುದ್ರ ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪದಂತೆ ಕಾಣಿಸ್ತಾ ಇತ್ತಂತೆ. ಪರಮಾತ್ಮ ಸಂಶಯರಂ ತಸ್ಯ ಪೃಥ್ರಸ್ಥಮ್ಮ ವಜ್ರೇಣೇಂದ್ರೋಭ್ಯಪೀಡಯತ್ ಮಂಥಾನಂ ಮಂದರಂ ಕೃತ್ವಾ ತಥಾ ಯೋಕ್ತಂಚ ವಾಸುಕಿಮ್ಮ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿದ್ದಾರಂತೆ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡುವಾಗ ವಾಸುಕಿಗೆ ಹೇಳಿದರು, ನನಗೂ ಅಮೃತದಲ್ಲಿ ಭಾಗ ಕೊಡಬೇಕು ಅಂತ. ಅಂದರೆ ನಾವು ಕಥೆ ಅರ್ಥ ಮಾಡ್ಕೊಳ್ಬೇಕು. ವಾಸುಕಿ ತನ್ನ ತಂಗಿಯನ್ನು ಜರತ್ಕಾರುವಿಗೆ ಯಾಕೆ ಕೊಟ್ಟ ಅಂದರೆ, ಅಮೃತಪ್ರಾಶನ ಮಾಡಿದ ವಾಸುಕಿ ಸರ್ಪಯಾಗದಲ್ಲಿ ಸಾಯಬಾರದು ಅಂದರೆ ಆಸ್ತಿಕ ಹುಟ್ಟಬೇಕು. ಆಸ್ತಿಕ ಹುಟ್ಟಬೇಕು ಅಂದರೆ ಜರತ್ಕಾರು ಮದುವೆ ಆಗಬೇಕು. ಜರತ್ಕಾರು ಮದುವೆ ಆಗಬೇಕು ಅಂದರೆ ತನ್ನ ತನ್ನ ಪಿತೃದೇವತೆಗಳನ್ನು ನೋಡಬೇಕು, ಅವರು ಮದುವೆ ಮಾಡ್ಕೊ ಅಂತ ಹೇಳಬೇಕು. ಇಷ್ಟೆಲ್ಲ ಉದ್ದೇಶ ಇದ್ದದ್ರಿಂದಲೇ ಪಿತೃದೇವತೆಗಳು ಜರತ್ಕಾರವನ್ನು ಮದುವೆಗೋಸ್ಕರವಾಗಿ ಅವನನ್ನು ಒತ್ತಾಯ ಮಾಡಿದರು ಎನ್ನುವ ಕಥೆಯನ್ನು ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು. ದೇವಾಮಥಿತುಮಾರಬ್ಧಾ ಸಮುದ್ರಂ ನಿಧಿಮಂಭಸಾಂ. ಮಖದ ಕಡೆಗೆ ದೇವತೆಗಳು, ಬಾಲದ ಕಡೆಗೆ ದೈತ್ಯರು ಹಿಡಿದರಂತೆ. ಭಾಗವತ ಮತ್ತು ವಿಸ್ತಾರವಾಗಿ ಹೇಳುತ್ತೆ. ನಗೃಹ್ಣೇಮೋ ವಯಂ ಪುಚ್ಛಂ ಮಹೇ ರಂಗಂ ಅಮಂಗಲಂ. ದೈತ್ಯರಂದ್ರಂತೆ, ಬಾಲ ಹಿಡ್ಕೊಳ್ಳಲ್ಲ ನಾವು, ಬಾಲ ಬಡಕರಲ್ಲ ದೇವತೆಗಳೇ ನೀವು, ನಾವು ಸ್ವಂತ ಸಾಮರ್ಥ್ಯ ಇದ್ದವರು, ನಾವು ಹಿಡ್ಕೊಂಬಲ್ಲ ಅಂದ್ರಂತೆ ದೇವತೆಗಳೆಲ್ಲ, ದೈತ್ಯರಲ್ಲ. ಪರಮಾತ್ಮ ಅಂದ, ಅವ್ರು ಏನೇನು ಕೇಳ್ತಾರೋ ಕೊಟ್ಬಿಡ್ರಪ್ಪ, ಮಖದ ಕಡೆಗೆ ಬರ್ತಾರ ಬರಲಿ, ಅಲ್ಲಿಗೆ ಇರಲಿ ಅಂದ್ಬಿಟ್ಟ. ಮಂದ್ರ ಪರ್ವತವನ್ನು ಕಡಿಯುತ್ತಾ ಇದ್ದಾರೆ. ಅಮೃತಾರ್ಥೇ ಪುರಾ ಬ್ರಹ್ಮಂ ತಥೈವಾಸುರದಾನವಾಹ ಏಕಮಂತಮುಪಾಶ್ಲಿಷ್ಟ ನಾಗರಾಜ್ಞೋ ಮಹಾಸುರಾಹ ವಿಬುಧಾ ಸಹಿತಾ ಸರ್ವೇ. ಕಡಿತಾ ಇರುವಾಗ ಹಾವಿನ ಬಾಯಿಂದ ತೀಕ್ಷ್ಣವಾದ ಅಗ್ನಿಜ್ವಾಲೆಗಳು ಬರ್ತಾ ಇದೆ. ವಾಸುಕೇರಥನಾಗಸ್ಯ ಸಹಸಾ ಕ್ಷಿಪ್ಯತೋ ಸುರೈಹಿ ವಾಸುಕೇರ್ಮಧ್ಯಮಾನಸ್ಯ ನಿಸೃತೇನ ವಿಷೇಣ ಚ ಅಭವನ್ ಮಿಶ್ರಿತಂ ತೋಯಂ. ಶೌನಕಾದಿಗಳೇ,
ಅವನ ಬಾಯಿಂದ ಬರ್ತಾ ಇರತಕ್ಕಂಥ ಭಯಂಕರವಾದ ವಿಷಜ್ವಾಲೆಗಳು, ವಿಷಂ ತೀಕ್ಷಂ ಸಮುದ್ಭೂತಮ್ಮ, ಹಾವಿನ ಬಾಯಿಂದ ಭಯಂಕರವಾದ ಆ ವಿಷದ ಜ್ವಾಲೆಗಳಂತೆ ಇರತಕ್ಕಂಥದ್ದು ಬಂದು ದೇವತೆಗಳ ಮೇಲೆ, ದೈತ್ಯರ ಮೇಲೆ ಪುಷ್ಪವೃಷ್ಟಿಯಂತೆ ಮಳೆ ನೀರನ್ನು ಸುರಿಸ್ತಾ ಇತ್ತಂತೆ. ಕಾವಾಯಿತು ಅಂದರೆ ಮಳೆ ಬರಬೇಕಲ್ಲ, ಸಮುದ್ರದಲ್ಲಿ ಕಾವಾದರೆ ಆಗೋದೇನು? ಮಳೆ ಬಂತು. ಆಗ ಸಮುದ್ರವನ್ನು ಕಡಿಯುತ್ತಾ ಇದ್ದಾರೆ. ಮೊದಲಿಗೆ ಬಂದದ್ದು ವಿಷ. ಅದನ್ನು ಯಾರು ಕುಡಿಯಬೇಕು ಅಂತ ವಿಚಾರ ಮಾಡಿದಾಗ ಅಲ್ಲೇ ಪರಮಾತ್ಮ ಇದ್ದ. ಪರಮಾತ್ಮ ಹೇಳ್ದ, ರುದ್ರ ನೀ ಕುಡಿ ಅಂತ ಹೇಳಿದ ಅಂತ ಕಥೆ. ಆದರೆ ಇಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ. ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ವಿಷವನ್ನು ರುದ್ರದೇವರು ಕುಡಿಲಿಕ್ಕಿಂತ ಮುಂಚೆ ವಾಯುದೇವರು ಕುಡಿದು ಅದನ್ನು ಉಳಿದದ್ದು ಚರಟವನ್ನು ಕೊಟ್ಟರು ಅಂತ. ಇಲ್ಲಿ ಯಾವ ದೇವತೆಗಳನ್ನು ಕಿಂಚಪರಿಸುವ ಮಾತಲ್ಲ, ಇದ್ದ ಕಥೆ ಇದು. ಪುರಾಣಗಳಲ್ಲಿ ಹೀಗೆ ಅಂತಲೇ ಹೊರತು ವಾಯುದೇವರನ್ನು ದೊಡ್ಡವರನ್ನು ಮಾಡಬೇಕು, ರುದ್ರದೇವರನ್ನು ಕಡಿಮೆ ಮಾಡಬೇಕು ಅಂತೇನಿಲ್ಲ. ಇದು ಶ್ರೀಮದ್ ಆಚಾರ್ಯರು ಮಾತ್ರ ಬರ್ಕೊಂಡ ಕಥೆಯಲ್ಲ, ಎಲ್ಲ ಪುರಾಣಗಳಲ್ಲೂ ನಮಗೆ ಸಿಗತ್ತೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಪುರ ಅಂತ ರುದ್ರದೇವರು ಕುಡಿಯಲಿಕ್ಕಿಂತ ಮುಂಚೆ ವಾಯುದೇವರು ಕುಡಿದು ಅದನ್ನು ಕೊಟ್ಟರು ಅಂತ ಶ್ರುತಿಗಳು ಹೇಳ್ತಾ ಇದೆ. ಆದ್ದರಿಂದ ವಾಯುದೇವರದನ್ನು ಕುಡಿದು ರುದ್ರದೇವರು ಕೊಡ್ತಾರೆ. ಬ್ರಹ್ಮಾಣಮಬ್ರುವನ್ ದೇವಾಹ ಸಮೇತ್ಯ ಮುನಿಪುಂಗವೈಹಿ ರುದ್ರಂ ದೇವದೇವ ಉಮಾಪತಿಮ್ಮ. ಮತ್ತು ಇದನ್ನು ಯಾಕೆ ಹೇಳಿಲ್ಲ ಪುರಾಣದಲ್ಲಿ ಅಂದರೆ ಇವೆಲ್ಲ ರಹಸ್ಯ ಹೇಳಬಾರದು ಅನ್ನುವುದಕ್ಕೋಸ್ಕರವಾಗಿ ಹೇಳಿಲ್ಲ ಅನ್ನುವುದನ್ನು ಪುರಾಣಾಂತಗಳಲ್ಲಿ ಕೆಲವು ವಿಚಾರಗಳನ್ನು ಮುಚ್ಚಿಡುತ್ತಾರೆ ಎಂಬುದನ್ನು ನಾವು ತಿಳಿಯಬೇಕು. ತಚ್ಛ್ರುತ್ವಾ ದೇವದೇವೇಶೋ ಲೋಕಸ್ಯಾಸ್ಯತೇಪ್ಸಯ ಅಪಿಬತ್ತದ್ವಿಷಂ ರುದ್ರಃ ಕಾಲಾನಲಸಮಪ್ರಭಮ್ಮ. ಭಯಂಕರವಾದ ವಿಷವನ್ನು ರುದ್ರದೇವರು ಕುಡಿದಿದ್ದಾರೆ, ವಾಯುದೇವರು ಕೊಟ್ಟದ್ದನ್ನು. ಕುಡಿದ ಮೇಲೂ ಕೂಡ ಕಂಠೆ ಸ್ಥಾಪಿತವಾನ್ ದೇವೋ ಲೋಕಾನಾಂ ಹಿತಕಾಮ್ಯಯ. ರುದ್ರದೇವರು ವಿಷವನ್ನು ಪಾನ ಮಾಡಿದರಂತೆ. ಆ ಕುಡಿದ ಮೇಲೆ ಅದರ ತೀಕ್ಷ್ಣತೆ ರುದ್ರದೇವರ ಕಂಠದಲ್ಲಿ ಉಳ್ಕೊಂಡ್ಬಿಡ್ತು, ಇವತ್ತಿಗೂ ನೋಡಬಹುದು ಅಂತ. ಈ ಪ್ರಸಂಗವನ್ನು ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಯಾರಾದರೂ ವಿಷಪಾನ ಮಾಡಲಿಕ್ಕೆ ಮನಸ್ಸು ಮಾಡ್ತಾರಾ? ಅಮೃತಪಾನ ಮಾಡಲಿಕ್ಕೆ ಮನಸ್ಸು ಮಾಡ್ತಾರಾಗಲಿ, ವಿಷಪಾನ ಮಾಡಲಿಕ್ಕೆ ಯಾರೂ ಮನಸ್ಸು ಮಾಡೋದಿಲ್ಲ. ವಿಷಪಾನ ಮಾಡಬೇಕು ಅಂದರೆ ಏನಾಗಬೇಕು? ಕಾರುಣ್ಯ ಇತ್ತು ಅಂತ ಭಾಗವತ ಮತ್ತು ಭಾರತ ಹೇಳುತ್ತೆ. ಕವಿಗಳಿಗೆ ಸ್ವಾತಂತ್ರ್ಯ ಅಲ್ವಾ? ಕವಿಗಳು ಸ್ವತಂತ್ರವಾಗಿ ರುದ್ರದೇವರು ವಿಷ ಕುಡಿಯಲಿಕ್ಕೆ ಕಾರಣ ಏನು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ರುದ್ರದೇವರ ಕಂಠದಲ್ಲಿ ರುಂಡಮಾಲೆ ಇರುತ್ತಲ್ಲ, ಆ ರುಂಡಮಾಲೆಗಳೆಲ್ಲ ಅನೇಕ ಜನ ರುಂಡಗಳೆಲ್ಲ ಬೇರೆ ಬೇರೆ ಜೀವಿಗಳದು. ಆ ರುಂಡಗಳೆಲ್ಲ ಜಗಳ ಆಡ್ತಿತ್ತಂತೆ. ನಮ್ಮ ಮತ ಶ್ರೇಷ್ಠ, ನಮ್ಮ ಮತ ಶ್ರೇಷ್ಠ, ನಮಗೊಂದೇ ಏಕಾದಶಿ, ನಿಮಗೆ ಎರಡೇ ಏಕಾದಶಿ, ನಮಗೆ ಶುಕ್ರವಾರ ಉಪವಾಸ, ನಿಮಗೆ ಮಾರನೇ ದಿವಸ ನಾಗರ ಚೌತಿ, ನಿಮ್ಮದು ಸರಿ ಇಲ್ಲ ನಮ್ಮದು ಸರಿ, ನಮ್ಮ ಮಠದಲ್ಲಿ ಹೀಗೆ, ನಿಮ್ಮ ಮಠದಲ್ಲಿ ಹೀಗೆ ಎಲ್ಲ ಇದ್ದರು. ಶಿಯಾ, ಸುನ್ನಿ, ಬ್ಯಾಪ್ಟಿಸ್ಟು, ಕೆಥೋಲಿಸ್ಟು ಎಲ್ಲ ಇದ್ದು ಪಾಪ ಆ ರುಂಡಗಳು. ರುದ್ರದೇವರು ಇಲ್ಲಿ ಬಂದರೂ ನಿಮ್ಮದು ಮತಕಲಹ ಬಿಡಲ್ವಾ, ಬಾಮಿಸ್ಕೊಂಡು ಮಲ್ಕೊಡ್ರಿ ಅಂತ ರುದ್ರದೇವರು ಹೊಡೆದ್ರಂತೆ ಆ ರುಂಡಗಳಿಗೆ. ಇಷ್ಟಾಗುವಾಗ ಗಣೇಶ ಬಂದಂತೆ. ಅಪ್ಪ ನನಗೆ ಬಹಳ ಕಷ್ಟ ಆಗಿದೆ, ವಾಹನ ಇಲ್ಲ ಅಂದ್ಬಿಟ್ಟ ಗಣೇಶ. ರುದ್ರದೇವರಂದ್ರು ಏನಾಯಿತು ಅಂತ. ಕೇಳು ನನ್ನ ವಾಹನವನ್ನು ಅಂದ. ಗಣಪತಿ ವಾಹನ ಯಾವುದು? ಮೂಷಿಕ, ಇಲಿ. ಏನಾಯ್ತೋ ಯಾಕೋ ನಮ್ಮ ಗಣಪನ್ನು ಹೊತ್ಕೊಂಡು ಹೋಗಲ್ಲ ಅಂತ. ಮೂಷಿಕ ಹೇಳುತ್ತೆ, ಇಲ್ಲ ಸ್ವಾಮಿ ಸಾಧ್ಯ ಇಲ್ಲ, ನಿಮ್ಮ ಮನೇಲಿ ಇರಲಿಕ್ಕಾಗಲ್ಲ. ನಿಮ್ಮ ಕೊರಳಲ್ಲಿ ಇದೆಯಲ್ಲ ಹಾವು, ಪ್ರತಿನಿತ್ಯ ಬಂದು ಕಚ್ಚಲ ಮುತ್ತುಕೊಡ್ಲ ಅನ್ನತ್ತದು. ನನ್ನ ಮೇಲೆ ಹಾವು ಬಂದು ಹಿಂಗೆ ಅಂತ ಇದ್ರೆ ನಾನು ಹೆಂಗೆ ಜೀವನ ಮಾಡಲಿ? ಅದಕ್ಕೆ ನನಗೆ VRS ಕೊಟ್ಬಿಡ್ರಿ ಎಂದು ಕೇಳುತ್ತಂತೆ ಆ ಮೂಷಿಕ. ಅದನ್ನು ಕೇಳಿ ಹಾವನ್ನು ಕೇಳ್ತಾನೆ ರುದ್ರದೇವರು, ಏನೋ ನಿತ್ಯ ಹೀಗೆ ಮಾಡ್ತೀಯಾ ಮೂಷಿಕಂಗೆ ನೀ ಹೀಗೆ ಮಾಡ್ತೀಯಾ ಫಣಿ ಹಾವೇ ಅಂತ ಕೇಳಿದ್ರೆ ಹಾವು ಹೇಳುತ್ತಂತೆ, ಸ್ವಾಮಿ ನಾನು ಏನು ಖುಷಿಯಾಗಿಲ್ಲ, ನನಗೂ VRS ಕೊಟ್ಬಿಡ್ರಿ, ನಾನು ಹೋಗ್ತೀನಿ ಇಂದ. ಫಣಿಗಣವರ ಭೂಷಃ, ಅಲ್ಲೋ ನಾನು ಹಾವುಗಳು ಹಾಕ್ಕೊಂಡು ಅದರಿಂದ ಶೋಭಾಯಮಾನನಾಗಿದ್ದೀನಿ, ನನ್ನನ್ನು ಹೀಗೆ ಮಾಡಿದ್ರೆ ಹೆಂಗೋ, ನೀವೆಲ್ಲ ಬಿಟ್ಟು ಹೋಗ್ತೀರಲ್ಲ, ನೀ ಯಾಕೆ ಬಿಟ್ಟು ಹೋಗ್ತೀವೋ ಅಂದರೆ, ಸ್ವಾಮಿ ನಾನೇನು ಸುಖವಾಗಿಲ್ಲ, ನಿಮ್ಮ ಇನ್ನೊಬ್ಬ ಮಗ ಇದ್ದಾನಲ್ಲ ಷಣ್ಮುಖ, ಅವನ ವಾಹನ ಇದೆಯಲ್ಲ ಯಾವುದು? ನವಿಲು, ಅದು ಬಂದು ನನ್ನನ್ನು ತಿಂತೀನಿ ಅಂತಾರೆ. ನಾನು ಇಲಿನ್ ತಿಂತೀನಿ ಅಂದರೆ ನನ್ನನ್ನು ಕಾರ್ತಿಕೇಯನ ವಾಹನ ಅದು ತಿಂತೀನಿ ಅಂತ ಇದೆ, ನಾವು ಹೆಂಗೆ ಬದುಕಬೇಕು? ಅದಕ್ಕೆ ನಾನು VRS ತಗೋತೀನಿ ಇಂದ. ಇಷ್ಟೊತ್ತಿಗಾಗಲೇ ನಂದಿ ಬಂದಂತೆ, ಸ್ವಾಮಿ ಏನೋ VRS ಅಂತ ಕೇಳ್ತಾ ಇದ್ದೀರಿ, ನಾನು ಮುದುಕಾಗಿಬಿಟ್ಟಿದ್ದೀನಿ, ನಿಮ್ಮನ್ನು ಹೊತ್ಕೊಂಡು ಊರೂರು ಸುತ್ತಲಾರೆ, ಅದು ನೀವು ಸಾಯಂಕಾಲದ ಮೇಲೆ ಬೇರೆ ಸಂಚಾರ ಮಾಡ್ತೀರಿ, ಕತ್ತಲೆ ಆಗಿಬಿಡತ್ತೆ, ಕಣ್ಣು ಕಾಣಿಸಲ್ಲ, ಅಲ್ಲಿ ಹೋಗು ಇಲ್ಲಿ ನಿಂತ್ಕೋ ಅಂತೀರಿ, ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿ ನಿಮ್ಮನ್ನು ಎತ್ತಾಕ್ಬಿಟ್ರೆ ಏನಾಗಬೇಕು? ಆದ್ದರಿಂದ ದಯವಿಟ್ಟು ನನಗೂ VRS ಕೊಡ್ರಿ ಇಂದ. ಅಲ್ಲ ನಿಂಗೇನಾಯಿತು ಅಂತ ಕೇಳಿದ್ರು ರುದ್ರದೇವರು.
ಏನಿಲ್ಲ, ಅಮ್ಮನವರ ವಾಹನ ಇದೆಯಲ್ಲ ಸಿಂಹ, ಪಾರ್ವತಿ ವಾಹನ ಸಿಂಹ, ಅದೇನು ಮಾಡ್ತಾ ಇದೆ, ಪ್ರತಿನಿತ್ಯ ಬಂದು ನಾನು ಬೆನ್ಕೆರೀತೀನಿ ಅನ್ನತ್ತದು. ಸಿಂಹ ಬೆನ್ಕೆರಿಯೋದು ಅಂದ್ರೆ ಸುಮ್ಮಯ್ಯನ ಸ್ವಾಮಿ ಹೆದರಿಕೆ ಆಗ್ತಾ ಇದೆ. ಇಷ್ಟಂತ ಗಲಾಟೆ ಆಗುವಷ್ಟೊತ್ತಿಗೆ ಪಾರ್ವತಿ ಬಂದ್ಲಂತೆ. ಅಲ್ರಿ, ಸತಿಯಾಗಿ ನಿಮಗೆ ಹೆಂಡತಿ ಆದೆ, ಪಾರ್ವತಿಯಾಗಿ ಹೆಂಡತಿ ಆದೆ, ಇವತ್ತು ಗೌರಿಯಾಗಿದ್ದೇನೆ, ತೊಡೆಯ ಮೇಲೆ ಕೂತ್ಕೊಂಡು ನಿಮ್ಮಂಥ ಜನ್ಮ ಜನ್ಮಾಂತರದಲ್ಲಿ ಇದೇ ಗಂಡ ಇರಲಿ ಅಂತ ನಿಮ್ಮನ್ನು ಸೇವೆ ಮಾಡಿ ನಾನು ಗಂಡ ಆಗಿದ್ದೀನಿ, ನಿಮ್ಮನ್ನು ಗಂಡನನ್ನಾಗಿ ಪಡೆದಿದ್ದೀನಿ. ಯಾವ ಹೆಂಡತಿಯೂ ಕೂಡ ಜನ್ಮಾಂತರದಲ್ಲೂ ಇಂಥ ಗಂಡ ಬೇಡ ಅಂತಾರೆ ಹೊರತು ಇದೇ ಗಂಡ ಬೇಕು ಅಂತ ತಪಸ್ಸು ಮಾಡಿದವರು ಯಾರಿದ್ದಾರಾ? ನಾನೊಬ್ಬಳೇ. ನನ್ನನ್ನು ತೊಡೆಯ ಮೇಲೆ ಇಟ್ಕೊಂಡು ಕೂಡ ಲ್ಯಾಪ್ ಮೇಲೆ ನಾನು ಇರಬೇಕಾದ್ರೆ ಟಾಪ್ ಮೇಲೆ ಗಂಗೆಯನ್ನು ಇಟ್ಕೊಂಡಿದ್ದೀರಲ್ಲ, ಅವಾಗಿಂದ ಪ್ರಾರಂಭ ಆಯಿತಂತೆ ಲ್ಯಾಪ್ಟಾಪ್ ಅನ್ನೋ ಶಬ್ದ. ಅಲ್ಲಿ ತನಕ ಲ್ಯಾಪ್ಟಾಪ್ ಇರಲಿಲ್ಲ. ಲ್ಯಾಪಲ್ಲಿ ಪಾರ್ವತಿ, ಟಾಪಲ್ಲಿ ಗಂಗೆ. ಪಾರ್ವತಿ ಅಂದ್ಲಂತೆ, ಇದೇನು ಸ್ವಾಮಿ ನನ್ನನ್ನು ಹೀಗೆ ನೀವು ಮಾಡ್ಕೊಂಡಿದ್ದೀರಿ, ಇದೆಲ್ಲ ಗಲಾಟೆ ಕೇಳಿದಂತೆ ರುದ್ರದೇವರಿಗೆ ಬೇಜಾರಾಯಿತಂತೆ. ಇದೇನಿದು ಸಂಸಾರದ ತಾಪತ್ರಯ, ಇದು ಕವಿ ಸಮಯ. ಪುರಾಣ ಗಿರಾಣ ತಾರತಮ್ಯ ಏನು ಕೇಳಬೇಡ್ರಿ ಇದರೊಳಗೆ. ಕವಿಗಳಿಗೆ ಸ್ವಾತಂತ್ರ್ಯ ಇರುತ್ತವರಿಗೆ. ಕವಿ ಹೀಗೆ ಹೇಳ್ತಾನೆ, ಹೀಗೆ ರುದ್ರದೇವರು ಇಷ್ಟು ಬೇಜಾರಾಗಿ ವಿಷಪಾನ ಮಾಡಿಬಿಟ್ಟ ಅಂತ ಒಬ್ಬ ಕವಿ ಹೇಳ್ತಾನೆ. ಆದರೂ ವಿಷಪಾನ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಟೆಂಪ್ಟ್ ಟು ಸೂಸೈಡ್ ಆಗಿ ಬದುಕಬಾರದು, ಹೋಗಿಬಿಟ್ರೆ ಪರವಾಗಿಲ್ವಂತೆ. ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಇಷ್ಟೆಲ್ಲ ಮಾಡಿ ರುದ್ರದೇವರು ವಿಷಪಾನ ಮಾಡಿಯೂ ಕೂಡ ಬದುಕಿಬಿಟ್ರಲ್ಲ, ಅದು ಕಂಠದಲ್ಲಿ ರುದ್ರದೇವರಿಗೆ ಅದು ವಿಷದ ಪಾನ ಮಾಡಿದ ಗುರುತು ಹಾಗೆ ಉಳಿದು ಬಿಡುತ್ತಂತೆ. ಆ ವಿಷಪಾನ ಮಾಡಿದ ಉಳಿದ ಗುರುತು ಕಾಣಿಸಬಾರದು ಅಂತ ಮುಚ್ಕೊಳ್ಳಿಕ್ಕೆ ಹಾವನ್ನು ಹಾಕ್ಕೊಂಡಿರ್ತಾನಂತೆ ರುದ್ರದೇವರು. ಎಲ್ಲರೂ ರುದ್ರದೇವರು ಬಂದರೆ ಎಲ್ಲರೂ ಅದನ್ನೇ ನೋಡೋದಂತೆ. ಅವ್ರು ಯಾಕೆ ಗೊತ್ತಾ ಕೊರಳಿಗೆ ಹಾವು ಸುತ್ತಕೊಂಡಿದ್ದಾರೆ? ಇಲ್ರಿ, ಸ್ವಲ್ಪ ಹಾವು ಸರದಾಗಿ ನೋಡ್ರಿ, ಕಪ್ಪು ಕಾಣಿಸುತ್ತೆ ಎಂದ. ಯಾಕ್ರಿ ಇಂದ? ಯಾಕೂ ಇಲ್ಲ, ಅಟೆಂಪ್ಟ್ ಟು ಸೂಸೈಡ್ ಆಗಿದ್ದ ಇವ, ಅದು ಬದುಕಿಬಿಟ್ಟ, ಕಂಠದಲ್ಲಿ ವಿಷ ಕುಡಿದಿದ್ದ ಹಾಗೆ ಕಾಣಿಸತ್ತೆ ನೋಡ್ರಿ ಅಂತ. ಕವಿ ಸಮಯ ಇದು. ಬರೀ ಹಾಸ್ಯಕ್ಕೋಸ್ಕರವಾಗಿ ಒಬ್ಬ ಕವಿ ಸಮಸ್ಯೆ ಯಾರಿಗಿಲ್ಲ ಜೀವನದಲ್ಲಿ ಅನ್ನೋದನ್ನು ತೋರಿಸಲಿಕ್ಕೆ ಈ ಕವಿ ಇದನ್ನು ಮಾತಾಡ್ತಾನೆ. ಹಾಗೆ ರುದ್ರದೇವರು ವಿಷಪಾನವನ್ನು ಮಾಡಿ ಅವ್ರಿಗೇನೂ ಆಗಲಿಲ್ಲ. ರಾಮನಾಮದ ಜಪದ ಬಲದಿಂದ ವಿಷವನ್ನು ಕುಡಿದು ರುದ್ರದೇವರದನ್ನು ತಾನು ಬದುಕಿದೆ ಅನ್ನುವುದನ್ನು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಅಂದರೆ ರಾಮನಾಮದ ಸ್ಮರಣೆಯಿಂದ ಎಂಥ ವಿಷವನ್ನಾದರೂ ತಾವು ಅರಗಿಸಿಕೊಳ್ಳಬಹುದು ಅನ್ನುವುದನ್ನು ರುದ್ರದೇವರು ಹೇಳಿಕೊಟ್ಟಿದ್ದಾರೆ. ತ್ರಕ್ಷಂ ತ್ರಿಶೂಲಿನಂ ರುದ್ರಂ ದೇವದೇವ ಉಪಾಪತಿಮ್ಮ ಅಭಿಪತ್ತದ್ವಿಷಂ ರುದ್ರ ಕಾಲಾನಲ ಸಮಪ್ರಭಂ ದೇವಾಪ್ರೀತ ಪುನರ್ಜಗ್ಮುಶ್ಚಕ್ರುರ್ವೈ ಕರ್ಮತತ್ತತ. ಮತ್ತೆ ಸಮುದ್ರ ಮಥನವನ್ನು ಮಾಡಲಿಕ್ಕೆ ಸಹ ಪ್ರಾರಂಭ ಮಾಡಿದ್ದಾರೆ. ತತ್ರ ನಾನಾ ಜಲಜರಾಹ ವಿನಿಷ್ಪಿಷ್ಟ ಮಹಾದ್ರಿಣ. ಆ ಸಮುದ್ರ ಕಡಿತಾ ಇರುವಾಗ ಒಳಗಿದ್ದ ಆ ಘೋರವಾಗಿರ್ತಕ್ಕಂತಹ ಆ ಮಥನದಿಂದ ಒಳಗಿದ್ದ ಪ್ರಾಣಿಗಳೆಲ್ಲ ಭಯಂಕರವಾಗಿ ಹೆದರಿಕೆ ಪಡ್ತಾ ಇವೆ. ತತ್ರ ವಾರುಣಾನಿ ಚ ಭೂತಾನಿ ವಿವಿಧಾನಿ ಮಹೀಧರ ಪಾತಾಳ ತಲವಾಸೀನಿ ವಿಲಯಂ ಸಮುಪಾನಯತ್. ಎಲ್ಲೆಲ್ಲೋ ಇದ್ದ ಪ್ರಾಣಿಗಳೆಲ್ಲ ಪ್ರಾಣಗಳನ್ನು ಕಳ್ಕೋತಾ ಇದ್ದಂತೆ. ವಾರಿಣ ಮೇಘಜೇನೀಂದ್ರ ಶಮಯ ಮಾಸ ಸರ್ವಶಃ. ಗಾಳಿ ಬಂದು ಕಡಿತಾ ಇರೋರಿಗೆ ಬಹಳ ಚೆನ್ನಾಗಿ ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ಅಮರತ್ವಂ ಸುರಾ ಜಗ್ಮುಹು ಕಾಂಚನಸ್ಯ ಚ ನಿಸ್ರವಾತ್ ತತಸ್ಯ ಸಮುದ್ರಸ್ಯ ಸಂಜಾತ್ ಮುದಕಂಪಯ. ಸಮುದ್ರ ಕಡಿತಾ ಇರುವಾಗ ಹಾಲು ಬಂತಂತೆ. ಹಾಲು ಬಂದು ಅದೇನಾಯಿತು, ಅದೇ ಹಾಳಾಗಿ ಅದೇ ತುಪ್ಪ ಆಯಿತಂತೆ. ಆ ತುಪ್ಪದಿಂದ ಲಕ್ಷ್ಮೀದೇವಿ ಬಂದ್ಲಂತೆ. ಅದಕ್ಕೆ ಲಕ್ಷ್ಮೀದೇವಿ ತುಪ್ಪಕ್ಕೆ ಅಭಿಮಾನಿ ಅಂತ. ತಥೋ ಬ್ರಹ್ಮಾಣಮಾಸೀನಂ ದೇವಾ ವರದಂ ಪುರುವನ್ನ ಶ್ರಾಂತಾಸ್ಮು ಸುಭೃಶಂ ಬ್ರಹ್ಮನ್ನ. ಲಕ್ಷ್ಮೀದೇವಿ ಬಂದಿದ್ದಾಳೆ. ಸಮುದ್ರ ಮಥನ ಮಾಡಲಿಕ್ಕೆ ದೇವತೆಗಳ ಕೈಲಾಗಲಿಲ್ಲ, ಸುಸ್ತಾಗಿಬಿಟ್ಟಿದ್ದಾರೆ. ನಮ್ಮ ಕೈಲಾಗ್ತಾ ಇಲ್ಲ, ನಮ್ಮ ಕೈಲಾಗೋದಿಲ್ಲ ಇನ್ನು. ಚಿರಾರಬ್ಧಮಿದಂ ಚಾಪಿ ಸಾಗರಸ್ಯಾಪಿ ಮಂಥನಂ. ಎಷ್ಟು ದಿವಸ ಆಯ್ತು ಸ್ವಾಮಿ ಇದನ್ನು ಪ್ರಾರಂಭ ಮಾಡಿ, ನಮ್ಮ ಕೈಲಾಗ್ತಾ ಇಲ್ಲ. ಗ್ಲಾನಿರಸ್ಮಾನ್ ಸಮಾವಿಷ್ಟ ನಚಾತ್ರಾಮೃತಮುತ್ಥಿತಂ. ಇಷ್ಟು ದಿವಸ ಆದರೂ ಅಮೃತ ಬರಲಿಲ್ಲ, ನಮಗೆ ಬಹಳ ದುಃಖ ಆಗುತ್ತಾ ಇದೆ. ದೇವತೆಗಳ ವಚನ ಮಾತನ್ನು ಕೇಳಿ ಬ್ರಹ್ಮದೇವರು ಹೇಳ್ತಾರೆ, ವಿಷ್ಣು ನೀನೇನಾದರೂ ಮಾಡು ಇವರಿಗೆ ಅಂತ. ಪರಮಾತ್ಮ ಆಗೇನು ಮಾಡಿದಂತೆ, ಎಲ್ಲರ ಒಳಗೆ ತಾನು ಪ್ರವೇಶ ಮಾಡಿದ ಅಂತ ಕತೆ. ಅವರಿಗೆಲ್ಲ ಬಲ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ತಥೋ ನಾರಾಯಣಂ ದೇವಂ ವಚನಂ ಚೇದಮಬ್ರವೀತ್ ಸ್ವೈಷಾಂ ಬಲಂ ವಿಷ್ಣು ಭವಾನತ್ರ ಪರಾಯಣಂ. ಇವರಿಗೆಲ್ಲ ಬಲ ಕೊಡು ಅಂತ ಹೇಳಿದ್ರಂತೆ. ಭಾಗವತ ಪ್ರಕಾರವಾಗಿ ಎಲ್ಲರ ಒಳಗೆ ದೇವರು ಪ್ರವೇಶ ಮಾಡಿದನಂತೆ. ಎಲ್ಲರ ಒಳಗೆ ದೇವರು ಪ್ರವೇಶ ಮಾಡೇ ಇರ್ತಾನೆ ನಾರಾಯಣ. ಈಗ ವಿಶೇಷವಾಗಿ ಸನ್ನಿಹಿತನಾದ ಸಮುದ್ರ ಮಥನವನ್ನು ಮಾಡಿದರು. ಆದರೂ ಅವ್ರ ಕೈಲಾಗಲಿಲ್ಲ. ಆಗ ಪರಮಾತ್ಮ ಏನು ಮಾಡಿದಂತೆ, ಇವ್ರ ಕೈಲಾಗಲ್ಲ ಅಂತ ಮೇಘಶ್ಯಾಮ ಕನಕ ಬರಿದಿಹಿ
ಕರ್ಣವಿದ್ಯೋತ ವಿದ್ಯುತ್ ಮೂರ್ಧಿಭ್ರಾಜದ್ವಿಲುಲಿತ ಗಜಃ ಶ್ರದ್ಧರೋ ರಕ್ತನೇತ್ರ ನೇತ್ರೈರ್ದೋರ್ಭೈರ್ಜಗದಭಯದೈ ದಂದಶೂಕಂ ಗೃಹೀತ್ವಾ ಮತ್ನನ್ಮತ್ನ. ಪರಮಾತ್ಮನೇ ಅಜಿತನಾಮಕ ಪರಮಾತ್ಮ ಅಂತ ಅವನಿಗೆ ಹೆಸರಂತೆ. ಭಾಗವತ ಹೇಳುತ್ತೆ, ಅಜಿತನಾಮಕನಾಗಿ ಪರಮಾತ್ಮ ಅಲ್ಲಿ ಬಂದಿದ್ದ. ಬಲಂ ದದಾಮಿ ಸರ್ವೇಷಾಂ ಕರ್ಮೈ ತದ್ದೇ ಸಮಾಸ್ಥಿತಾ. ಬಲ ಕೊಡ್ತೀನಿ ಅಂತ, ಬಲ ಕೊಡು ಅಂದ್ರೆ ತಾನು ನಿಂತ, ತಾನೇ ಸಮುದ್ರವನ್ನು ಮಥನ ಮಾಡಿದಂತೆ. ಪರಮಾತ್ಮನೇ ನಿಂತು ಸಮುದ್ರ ಮಥನ ಮಾಡ್ತಾ ಇದ್ದಾಗ ಹೇಗಿತ್ತು ಅಂದರೆ, ಮಂದರ ಪರ್ವತ ಕಪ್ಪಗಿತ್ತು, ಇವನು ಮೇಘಶ್ಯಾಮ. ಮಂದರ ಪರ್ವತದಲ್ಲೂ ಅನೇಕ ಗಿಡಗಳು, ಹೂವಿನ ಗಿಡಗಳೆಲ್ಲ ಇತ್ತು. ಇವನ ಕೊರಳಲ್ಲೂ ಹಾರ ಇತ್ತು. ಇವನು ಸಹಿತ ಪರಮಾತ್ಮ ತನ್ನ ಕೂದಲು ಬಿಚ್ಚೋಯ್ತಂತೆ ಸಮುದ್ರ ಮಥನ ಮಾಡುವ ವೇಗಕ್ಕೆ. ಆ ಕೂದಲನ್ನೆಲ್ಲ ಎತ್ತಿ ಮೇಲೆ ಕಟ್ಟಿದ್ದಾನಂತೆ ಪರಮಾತ್ಮ. ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತಲ್ಲ, ಆ ಕೂದಲನ್ನೆಲ್ಲ ಮೇಲೆ ಕೆತ್ತಿ ಕೆಂಪು ವಸ್ತ್ರದಿಂದ ದೇವರು ತಲೆಯನ್ನು ಸುತ್ತಿದ ಅಂತ. ಹಾಗೆ ಪರಮಾತ್ಮ ಅದನ್ನು ಸುತ್ತಿ ಮತ್ತೆ ಮಥನ ಮಾಡುವಾಗ ದೇವರ ಕೊರಳಲ್ಲಿರ್ತಕ್ಕಂತಹ ವನಮಾಲೆ ಇದೆಯಲ್ಲ, ದೊಡ್ಡದದು, ಅದು ಕುತ್ತಿಗೆಯಿಂದ ಮಂಡಿಯ ಪರ್ಯಂತರವಾಗಿರುತ್ತೆ. ಅದು ಅಡ್ಡಡ್ಡ ಬರ್ತಿತ್ತಂತೆ, ಒಮ್ಮೆ ಈಚೆ ಒಮ್ಮೆ ಆಚೆ. ತೆಗೆದು ಅದನ್ನು ತನ್ನ ತಲೆಗೆ ಸುತ್ತಿಬಿಟ್ಟಂತೆ ಪರಮಾತ್ಮ. ಅದೂ ದೊಡ್ಡ ಪರ್ವತದಂತೆ ದೇವರ ದೇಹವೂ ಕಾಣಿಸ್ತಾ ಇತ್ತು. ಪರಮಾತ್ಮ ತನ್ನ ದೊಡ್ಡದಾಗಿರ್ತಕ್ಕಂತಹ ನಾಗರಾಜನಂತೆ, ವಾಸುಕಿಯಂತೆ ವಿಸ್ತಾರವಾದ ತನ್ನ ಕೈಗಳಿಂದ ಸಮುದ್ರ ಮಥನವನ್ನು ಪರಮಾತ್ಮನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಾರಾಯಣ ವಚಸ್ಸೃತ್ವ ಜ್ಯೇಷ್ಠ ಸಮುತ್ಥಿತ. ಸಮುದ್ರ ಮಥನ ಮಾಡ್ತಾ ಇದ್ದಾಗ ಮೊದಲಿಗೆ ಬಂದಿದ್ದು ಯಾವುದು? ಜ್ಯೇಷ್ಠಾದೇವಿ ಬಂದಿದ್ದಾಳೆ. ಮಂಥರ, ರಾಮಾಯಣದ ಮಂಥರೆ ಇದ್ದಾಳಲ್ಲ ಅವಳೇ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸ ಅಪ್ಸರಸ್ತ್ವಂ ಪ್ರಯಾತ ಅಂತಾರೆ. ಜ್ಯೇಷ್ಠಾದೇವಿ ಕಲಿಯ ಹೆಂಡತಿ ಬಂದಿದ್ದಾಳೆ, ಅವಳೇ ಮಂಥರ. ಅಪ್ಸರೆಯಾಗಿ ಯಾವುದೋ ಒಂದು ಪುಣ್ಯದ ಬಲದಿಂದ ಉತ್ತಮ ಗತಿಯಾಗಬೇಕು ಅಂತ ಕೇಳಿದಾಗ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದರೆ ನಿನಗೆ ಉತ್ತಮ ಗತಿಯಾಗತ್ತೆ ಅಂತ ಹೇಳಿದಾಗ ಅವಳೇ ಜ್ಯೇಷ್ಠಾದೇವಿಯೇ ಮಂಥರೆಯಾಗಿ ಬಂದಿದ್ದಾಳೆ. ಅವಳನ್ನೇ ಇವಾಗ ಎಲ್ಲರೂ ಕೂಡ ಅಲ್ಲ ಅಂತಾರೆ ಕೆಲವರು, ಹೌದು ಅಂತಾರೆ ಕೆಲವರು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಲ್ಲಿ ಅವಳ ಪೂಜೆಯನ್ನೇ ಮಾಡೋದು ಅಂತ ಅನೇಕರ ವಾಕ್ಯ. ಅಲ್ಲ ಅಂತ ಕೆಲವರು ಹೇಳ್ತಾರೆ. ಅವಳು ಪಾರ್ವತಿ ಅಂತ ಜ್ಯೇಷ್ಠಾದೇವಿಗೆ ಹೆಸರು ಅಂತಾರೆ. ಪಾರ್ವತಿಗೆ ಜ್ಯೇಷ್ಠ ಅಂತ ಎಲ್ಲೂ ಹೆಸರಿಲ್ಲ, ಲಕ್ಷ್ಮೀದೇವಿಗೆ ಜ್ಯೇಷ್ಠ ಅಂತ ಎಲ್ಲೂ ಹೆಸರಿಲ್ಲ. ಶ್ರೀ ಸೂಕ್ತದಲ್ಲೂ ಕೂಡ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಂತಾರೆ ಆಚಾರ್ಯರು ಕೂಡ. ಮತ್ತು ಭಾಗವತದಲ್ಲೂ ಕೂಡ ಜ್ಯೇಷ್ಠಾಚ ಮಾಯಾ ಕಲಹಶ್ಚ ದಂಬಃ. ಕಲಿಯ ಬಗ್ಗೆ ಹೇಳುವಾಗ ಪರೀಕ್ಷಿತನು ಹೇಳ್ತಾನೆ, ನೀ ಬಂದರೆ ಜ್ಯೇಷ್ಠಾದೇವಿಯೂ ಬಂದು ಬಿಡ್ತಾಳೆ, ನಿನ್ನ ಹೆಂಡತಿ ಬಂದು ಬಿಡ್ತಾಳೆ ಅಂತ ಕಲಿಯ ಬಗ್ಗೆ ಹೇಳ್ತಾರೆ. ಅಂತಹ ಜ್ಯೇಷ್ಠಾದೇವಿಯ ಪೂಜೆಯನ್ನು ಎಲ್ಲರೂ ಕೂಡ ಮಾಡ್ತಾರೆ ಈಗ. ಅಂತಹ ಜ್ಯೇಷ್ಠಾದೇವಿ ಬಂದಿದ್ದಾಳೆ. ಸಮುದ್ರದ ಮಥನವನ್ನು ಮಾಡ್ತಾ ಇದ್ದಾಗ ಜ್ಯೇಷ್ಠಾದೇವಿ ಬಂದಿದ್ದಾಳೆ. ಕೃಷ್ಣರೂಪಧರಾದೇವಿ ಸರ್ವಾಭರಣಭೂಷಿತ, ಕಪ್ಪಗಿದ್ದಾಳೆ. ಅಂತಹ ಜ್ಯೇಷ್ಠಾದೇವಿ ಬಂದಿದ್ದಾಳೆ. ಶ್ರೀರನಂತರ ಸಮತ್ಪನ್ನ. ಆಮೇಲೆ ಶ್ರೀ ಲಕ್ಷ್ಮೀದೇವಿ ಬಂದಿದ್ದಾಳೆ. ಇಲ್ಲಿ ಯಾವುದೂ ವಿಸ್ತಾರ ಇಲ್ಲ, ಲಕ್ಷ್ಮೀದೇವಿ ಮದುವೆ ಆದದ್ದಿಲ್ಲ. ಪರಮಾತ್ಮ ಅವಳನ್ನು ಸ್ವೀಕಾರ ಮಾಡಿದ. ಕೌಸ್ತುಭವಂತೂ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಪಾರಿಜಾತ ಬಂದದ್ದರ ಬಗ್ಗೆ ಕೌಸ್ತುಭರ್ತುಮಣಿರ್ದಿವ್ಯ ತುರಗಃ ಪಾಂಡುರಸ್ತದ. ಆಮೇಲೆ ಮದಿರಾ ಬಂದಿದೆ, ಸುರಾದೇವಿ ಹೆಂಡ ಬಂದಿದೆ ಅಂತೆ ಸಮುದ್ರ ಮಥನ ಮಾಡಿದಾಗ. ಆ ಹೆಂಡವನ್ನು ದೈತ್ಯರು ಸ್ವೀಕಾರ ಮಾಡಿದ್ದಾರೆ. ಕುದುರೆ ಬಂದಿದೆ, ಉಚ್ಚೈಸ್ರವಸ್ಸು. ಆ ಉಚ್ಚೈಸ್ರವಸ್ಸನ್ನು ತಾನು ಬಲಿಯನ್ನು ತತ್ರ ಚಕ್ರೇ ಬಲಿಂ ಸ್ಪೃಹ, ಬಲಿ ಅದರ ಮೇಲೆ ಇಚ್ಛೆಪಟ್ಟಿದ್ದಾನೆ. ಐರಾವತ ಬಂದಿದೆ, ಅದನ್ನು ಇಂದ್ರ ಸ್ವೀಕಾರ ಮಾಡಿದ್ದಾನೆ. ನಾನಾ ಜನ ಅಪ್ಸರಾಸ್ತ್ರೀಯರು ಬಂದಿದ್ದಾರೆ, ಅದನ್ನು ಶ್ರೇಷ್ಠವಾದ ಸ್ವರ್ಗಲೋಕದಲ್ಲಿಟ್ಟಿದ್ದಾರೆ. ಇದೆಲ್ಲ ಭಾಗವತದಲ್ಲೂ ಬಂದದ್ದನ್ನು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಮರೀಚಿ ವಿಗಜ ಶ್ರೀಮಾನ್ ನಾರಾಯಣ ಅವರೋಗತಃ. ಪಾರಿಜಾತವನ್ನು ಅವನು ಹಾಕ್ಕೊಂಡಿದ್ದಾನೆ. ಪಾರಿಜಾತಸ್ಯ ತತ್ರೈವ ಸುರಭಿಶ್ಚ ಮಹಾಮುನೆ ಜಜ್ಞಾತೇತೌ ತದಾ. ಅದನ್ನು ಕಡಿತಾ ಇದ್ದಾಗ ಕಾಮಧೇನು ಬಂದಿದೆ, ಅದನ್ನು ಋಷಿಗಳು ತೊಗೊಂಡ್ರಂತೆ. ಹವಿರ್ಧಾನಿ, ನಾವಿದರಿಂದ ಯಜ್ಞ ಮಾಡಿ ಹಾಲನ್ನು ತಗೊಂಡು ತುಪ್ಪ ತೆಗೆದು ಇದರಿಂದ ಯಜ್ಞ ಮಾಡಿ ನಿಮಗೆಲ್ಲ ಒಳ್ಳೆಯದು ಮಾಡ್ತೀವಿ ಅಂತ ಋಷಿಗಳು ಹವಿರ್ಧಾನಿ ಕಾಮಧೇನುವನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಕಪಿಲಾ ಕಾಮವೃಕ್ಷಶ್ಚ ಕೌಸ್ತುಭಶ್ಚಾಪ್ಸರೋ ಗಣಃ ಯಥೋ ದೇವಾಸ್ತಥೋ ಜಗ್ಮುಃ ಆದಿತ್ಯ ಪತಮಾಶ್ರಿತಾ. ಇಷ್ಟಾಗುವಾಗ ಧನ್ವಂತರಿ ರೂಪಿ ಪರಮಾತ್ಮ ಬಂದಿದ್ದಾನೆ. ಇಲ್ಲಿ ಭಾಗವತದಲ್ಲಿ ಬಂದಂತೆ ಲಕ್ಷ್ಮೀದೇವಿ ಬಂದಾಗ ಪರಮಾತ್ಮ ಮದುವೆಯಾದ. ಇತರರಲ್ಲಿ ದೋಷವನ್ನು ಹೇಳಿ ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ಗುಣವನ್ನು ಕಂಡು ತಾನು ಮದುವೆಯಾದ ಪರಮಾತ್ಮನನ್ನು ಅನ್ನುವ ಏವಂ ಸುರ ಅದನ್ನು ಏವಂ ವಿಮೃಶ್ಯ ವಿಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾರ್ಣವಂ ವವರೇ ಪರಂ ಸರ್ವಗುಣೈರುಪೇತಂ ರಮಾಮುಕುಂದಂ ನಿರಪೇಕ್ಷ ವೀಪ್ಸಿತಂ ಅಂತ ಭಾಗವತ ಹೇಳುತ್ತೆ. ಅದ್ಯಾವುದೂ ಇಲ್ಲಿ ನಮಗೆ ಹೇಳೋದಿಲ್ಲ. ಮುಂದೆ ಬೇರೆ ಕಡೆಗಳಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಇಲ್ಲೇ ಭಾರತದಲ್ಲಿ. ತತಃ ಧನ್ವಂತರಿ ದೇವ ಉಪುಷ್ಮಾನದು ತಿಷ್ಠತ
ದಿವ್ಯವಾದ ದೇದೀಪ್ಯಮಾನವಾದ ದೇಹದಿಂದ ಧನ್ವಂತರಿ, ಧನು ಅಂದರೆ ರೋಗ, ಅದನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಧನು ಅಂದರೆ ಪಾಪ, ಅದನ್ನು ಪರಿಹಾರ ಮಾಡ್ತಕ್ಕಂಥವನು ಧನ್ವಂತರಿ ಅವತಾರವಾಗಿದೆ. ಶ್ವೇತಂ ಕಮಂಡಲಂ ಬಿಭ್ರತ ಅಮೃತಂ ಯತ್ರ ತಿಷ್ಠತಿ, ಬೆಳ್ಳಗಿರುವ ಕಮಂಡಲು ಮತ್ತೊಂದು ಕಲಶ ಎರಡನ್ನು ಹಿಡಿದು ಬಂದಿದ್ದಾನೆ. ಅಮೃತಾರ್ಥೇ ಮಹಾನ್ನಾದಹ ಮಮೇದಮಿತಿ ಜಲ್ಪದಾಮ್ಮ. ದೇವತೆಗಳಿಗೆ ದೈತ್ಯರಿಗೆ ಇಬ್ಬರಿಗೂ ಸಹಿತ ಜಗಳ ಪ್ರಾರಂಭ ಆಯಿತು. ನಮ್ಮದು 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 ಅಂತ. ತಥೋ ನಾರಾಯಣೋ ಮಾಯಾಮ್ಮ. ಜಗಳ ಆದಾಗ ದೈತ್ಯರು ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗಿಬಿಟ್ರು ಅಂತ ಭಾಗವತದ ಕತೆ. ಪರಮಾತ್ಮನು ಸಮರ್ಥನಾದರೂ ಕೂಡ ದೈತ್ಯರಿಗೆ ಅಮೃತ ಸಿಗದೇ ಇರಲಿಕ್ಕೆ ದೈತ್ಯರಿಗೆ ಅಹೇರಿವ ಪಯಪ್ಪಾನಂ ಅಂತಾನೆ ಪರಮಾತ್ಮ. ಹಾವುಗಳಿಗೆ ಹಾಲು ವಿಷವಂತೆ, ನಮಗೆ ಗೊತ್ತಿಲ್ಲ ಅದು. ಹಾವುಗಳು ಹಾಲನ್ನು ಕುಡಿದ್ರೆ ಅದಕ್ಕೆ ವಿಷ ಆಗತ್ತಂತೆ. ಭಾಗವತ ಅನ್ನತ್ತೆ ಅಹೇರಿವ ಪಯಪ್ಪಾನಂ. ಇದು ಹಾವುಗಳಿಗೆ ವಿಷವನ್ನು ಹಾಲನ್ನು ಕುಡಿಸಿದಂತೆ ದೈತ್ಯರಿಗೆ ಅಮೃತಪಾನ ಮಾಡಿಸಿದರೆ ಮೊದಲೇ ಕಂಟಕರು ಮತ್ತು ಲೋಕವನ್ನು ಹಾಳು ಮಾಡಿಬಿಡ್ತಾರೆ ಅಂತ ಪರಮಾತ್ಮ ಏನು ಮಾಡಿದ್ದಾನೆ, ಅವರಿಗೆ ಅದನ್ನು ಕೊಟ್ಟುಬಿಟ್ಟಂತೆ. ಯಾಕೆಂದರೆ ಇಬ್ಬರೂ ಪ್ರಯತ್ನ ಮಾಡಿದ್ದಾರೆ, ಇಬ್ಬರಿಗೂ ಶ್ರಮ ಆಗಿದೆ, ಬಂದದ್ದನ್ನು ಇಬ್ಬರೂ ಸರಿಯಾಗಿ ಹಂಚಿಕೊಂಡಿದ್ದಾರೆ. ಅಮೃತ ಮಾತ್ರ ದೇವತೆಗಳಿಗಾಗಬೇಕು, ದೈತ್ಯರಿಗೆ ಅಮೃತ ಆಗಬಾರದು. ಅವ್ರಿಗೇನಾರ ತಪ್ಪು ನಡೀಬೇಕಲ್ಲ ಅವ್ರ ಕೈಯಿಂದ. ಅದಕ್ಕೆ ಪರಮಾತ್ಮನು ಕೂಡ ಏನು ಮಾಡಿದ್ದಾನೆ, ತಾನು ಸಮರ್ಥನಾದರೂ ಕೂಡ ತೇಷಾಂ ಸತ್ಯಾತ್ ಚಾಲನಾರ್ಥಂ ಹರಿರ್ ಧನ್ವಂತರಿ ಪ್ರಭು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಯಾಕೆ ಪರಮಾತ್ಮ ತಾನು ಸಮರ್ಥನಾದರೂ ಆ ಅಮೃತ ಕಲಶವನ್ನು ಕೈಬಿಟ್ಟ ಅಂದರೆ, ಇವರು ಇಬ್ಬರೂ ಹಂಚಿಕೊಳ್ಳಬೇಕು ಅಂತ ಅಂದ ಅಮೃತವನ್ನು ಒಬ್ಬರೇ ಕಿತ್ಕೊಂಡು ಹೋದರು ಅನ್ನುವ ಪದ್ಧತಿಯಿಂದ ಇವರನ್ನು ಮೋಸ ಮಾಡಬೇಕು ಅಂತಲೇ ಪರಮಾತ್ಮ ಅವ್ರ ಕೈ ಕೊಟ್ಟುಬಿಟ್ಟ. ತಗೊಂಡು ಹೋದರು. ತಗೊಂಡು ಹೋಗಿ ಅವರು ಜಗಳ ಆಡ್ತಾ ಇದ್ದಾರೆ. ನಾನೇ ಕುಡಿದ್ಬಿಡ್ತೀನಿ ಅಂತ ಅವರು ಪರಸ್ಪರವಾಗಿ ನಾವೇ ಕುಡಿತೀವಿ ಜಗಳ ಆಡ್ತಾ ಇದ್ದಾಗ ತಥೋ ನಾರಾಯಣೋ ಮಾಯಾಂ ಮೋಹಿನೀಂ ಸಮುಪಾಶ್ರಿತ. ಪರಮಾತ್ಮ ಆಗ ಮೋಹಿನಿ ರೂಪವನ್ನು ಧಾರಣ ಮಾಡಿದ್ದಾನೆ. ಶೌನಕರೇ, ಸ್ತ್ರೀರೂಪಮದ್ಭುತಂ ಕೃತ್ವಾ ದಾನವಾನ್ ಅಭಿಸಂಶ್ರಿತ. ಪುರಂದರದಾಸರಿದರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಪಟ್ಟಾವಳಿಯ ನೊಟ್ಟು ಬಟ್ಟು ಕುಪ್ಪಸ ತೊಟ್ಟು ಚಿನ್ನದ ಗಿಂಡಿಯ ಕೈಯಲ್ಲಿ ಹಿಡಿದು ದಿಟ್ಟ ಸ್ತ್ರೀರೂಪವ ತಾಳಿ ಅಸುರರನ್ನೆಲ್ಲ ದೃಷ್ಟಿಸಿ ಮೋಹಿಸಿದಳು. ಈ ಕನ್ನಿಕೆ ಹೆಂಡಿರನಾಳುವಳಿ ಕನ್ನಿಕೆ, ಗಂಡನಿಲ್ಲದ ಕನ್ನಿಕೆ. ಅದ್ಭುತಳಾಗಿರ್ತಕ್ಕಂಥ ರೂಪವನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ. ಏನು ಅಮೋಘವಾದ ರೂಪ ಪರಮಾತ್ಮನದು ಮೋಹಿನಿ ರೂಪ. ಆ ಹುಬ್ಬು ಕುಣಿಸೋಣ ಏನು, ನೀಲಕುಂತಳ ದೀರ್ಘವಾದ ಜಡೆಯಂತೆ ಪರಮಾತ್ಮನದು. ಆ ಜಡೆಯನ್ನು ಒಮ್ಮೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬೆನ್ನ ಮೇಲೆ ಹಾರಿಸ್ತಾ ಇದ್ದರೆ ದೇವತೆಗಳ ಜಡೆಯನ್ನು ನೋಡೇ ಬಿದ್ದೋದರಂತೆ. ದೇವರ ಕಣ್ಣಿನ ದೃಷ್ಟಿ, ಆ ಮಂದಹಾಸ, ಅದ್ಭುತವಾದ ಗಲ್ಲಗಳು, ಅದ್ಭುತವಾದ ಪರಮಾತ್ಮನ ತುಟಿಗಳು, ಹಲ್ಲುಗಳು, ಮೂಗು, ಕಣ್ಣು, ಕಿವಿಗಳ ಆ ರೂಪದ ಸೌಂದರ್ಯ ಸಾಮಾನ್ಯ ಹೆಣ್ಣಿನ ಬೊಂಬೆ ಅಂದರೆ ಬೀಳ್ತಾರೆ. ಇನ್ನು ಪರಮಾತ್ಮನ ಮೋಹಿನಿ ರೂಪ ಧಾರಣ ಮಾಡಿದ ಅಂದರೆ ಕೇಳಬೇಕೇನು. ಪರಮಾತ್ಮ ರೂಪವನ್ನು ಧಾರಣ ಮಾಡಿ ಬಂದದ್ದು ನೋಡಿ ವಾದರಾಜರಂತಾರೆ, ಲಕ್ಷ್ಮೀದೇವಿ ಅಂದ್ಲಂತೆ, ಇವನಿಗೇ ಇಷ್ಟು ಸುಂದರವಾದ ರೂಪ ಇರಬೇಕಾದ್ರೆ ನಾನು ಇವಳಿಗೆ ಬೇಕಾಗಿತ್ತಾ ಅಂತ. ನಾನು ಸ್ವಲ್ಪ ಲೇಟಾಗಿ ಅವತಾರ ಮಾಡಿದ್ರೆ ಪರವಾಗಿರಲಿಲ್ಲ, ಮೊದಲೇ ಅವತಾರ ಮಾಡಿಬಿಟ್ಟೆ, ನಾನು ಇಮಿಟೇಟ್ ಮಾಡ್ಬೋದಾಗಿತ್ತು ಇವನ ರೂಪವನ್ನು ನಾನೇ ಅಂತ ಲಕ್ಷ್ಮೀದೇವಿ ಅಂತಾಳೆ. ಅಂದರೆ ಪರಮಾತ್ಮ ಸ್ವರಮಣ ಅಂತ ಮೋಹಿನಿ ರೂಪವನ್ನು ಧಾರಣ ಮಾಡಿದ್ದಾನೆ. ಸಾತು ನಾರಾಯಣೀ ಮಾಯಾ ಧಾರಯಂತಿ ಕಮಂಡಲುಂ ಆಸ್ಯಮಾನೇಶು ದೈತ್ಯೇಶು ಪಂಕ್ತ್ಯಾಚ ಪ್ರತಿದಾನವೈಹಿ. ದೈತ್ಯರನ್ನೆಲ್ಲ ಕುಡಿಸಿದ್ದಾಳೆ. ನೀವೆಲ್ಲ ನಾನು ನೋಡಬಾರದು ಅಂದ ಪರಮಾತ್ಮ. ನಾನು ಹೆಣ್ಣು ಸುಂದರಿ, ನಾವು ಯಾವತ್ತೂ ಸಹಿತ ಪುಂಶ್ಚಲಿಗಳು, ನರಿಗಳು ತೋಳಗಳ ಮೇಲೆ ಹೇಗೆ ವಿಶ್ವಾಸ ಮಾಡಬಾರ್ದೋ ಸ್ತ್ರೀಯರ ಮೇಲೆ ವಿಶ್ವಾಸ ಮಾಡಬಾರ್ದು. ನಾವು ಒಬ್ಬರೇ ಗಂಡ ಅಂತ ನಿಶ್ಚಯವಾಗಿರೋದಿಲ್ಲ, ದಿವಸಕ್ಕೊಂದು ಕಡೆ ನಮ್ಮ ಮನಸ್ಸು ಹೋಗುತ್ತೆ. ಆದ್ದರಿಂದ ನೀವು ಯಾರು ನನ್ನಲ್ಲಿ ಮನಸ್ಸು ನೆಡಬಾರದು ಅಂತ ಹೇಳಿ ಅಥಾವರಣ ಮುಖ್ಯಾನಿ ನಾನಾ ಪ್ರಹರಣಾನಿ ಚ ದೈತ್ಯಾಂ ಚೇಚುಚಕ್ರುಷು ಜಹಾರ ದಾನವೇಂದ್ರೇಭ್ಯ ನರೇಣ ಸಹಿತ ಪ್ರಭು. ಪರಮಾತ್ಮ ಹೀಗೇನು ಮಾಡಿದ್ದಾನೆ, ನಿಮಗೆಲ್ಲ ಅಮೃತವನ್ನು ಕೊಡ್ತೀನಿ ಅಂತ ಕೊಟ್ಬಿಟ್ರು. ಅವರಾಗವರೇ ಅಮೃತದ ಕಲಶವನ್ನು ನೀನೇ ಕೊಡು ಅಂತ. ಪುಂಶ್ಚಲ್ಯ ನನ್ನಲ್ಲಿ ಮನಸ್ಸಲ್ಲಿಟ್ಬಿಟ್ರಲ್ಲ, ಸರಿಯಲ್ಲ ಅಂದ ಪರಮಾತ್ಮ. ಇಲ್ಲ ನೀ ಸುಂದರಿ ಇದ್ದಿ, ಹಾಗೆಲ್ಲ ಮಾಡಲ್ಲ ಅಂತ. ಆ ಸೌಂದರ್ಯವೇ ಮೋಸ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ. ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣ ಮಾಡಿ ಎಲ್ಲರನ್ನ ಕುಡಿಸಿಬಿಟ್ಟ. ನೀವೊಂದು ಸಾಲು ಅಂದ. ಅಮೃತದ ಕಲಶವನ್ನು ತಗೊಂಡ, ದೈತ್ಯರಿಗೆಲ್ಲ ಬರೀ ನೀರು ಕುಡಿಸ್ತಾ ಹೋದ. ಎಲ್ಲ ಕ್ಲೋರಿನ್ನು, ಬ್ಲೀಚಿಂಗ್ ವಾಟರ್ ವಾಸನೆ. ದೈತ್ಯರೆಲ್ಲ ಅದನ್ನು ಕುಡಿತಾ ಇದ್ದಾರೆ. ಇದೇನಿದು ಅಮೃತ ಹೀಗಿರುತ್ತಾ? ಇನ್ನೊಬ್ಬ ಕೇಳದಂತೆ, ನಿಂಗೆ ಕುಡಿದು ಗೊತ್ತಿದೆಯಾ ಅಂತ ಕೇಳದಂತೆ. ಅಮೃತ ಅಲ್ವೋ, ಅಮೃತ ಅಂತಾರೆ, ಇದು ಕ್ಲೋರಿನ್ ವಾಸನೆ ಬರ್ತಾ ಇದೆ, ಬ್ಲೀಚಿಂಗ್ ಪೌಡರ್ ವಾಸನೆ ಬರ್ತಾ ಇದೆ.
ಇದೇನು ಅಂದರೆ ಇಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಿರ್ಬೋದೋ ಏನೋ, ಯಾರಿಗೆ ಗೊತ್ತು. ಅಮೃತ ಕೂಡ ಬಹುಶಃ ಗಲೀಜಾಗಿರ್ಬೋದೋ ಏನೋ, ಅದರಿಂದ ಅದಕ್ಕೂ ಬ್ಲೀಚಿಂಗ್ ಪೌಡ್ರು ಕ್ಲೋರಿನ್ ಹಾಕಿಬಿರ್ಬೋದೋ ಏನೋ. ಸುಮ್ಮನೆ ಕುಡಿಯಿಂದ ಅಲ್ಲೋ ಮೋಸ ಇದ್ದಂಗಿದೆಯೋ ಅಂದ ಒಬ್ಬ. ಇನ್ನೊಬ್ಬ ಅಂದ ಮೋಸವೋ ಗೀಸವೋ. ಅವಳನ್ನಂತೂ ನೋಡ್ಬೋದಾ, ಬಹಳ ಸುಂದರವಾಗಿದ್ದಾಳೆ, ಏನು ರೂಪ ನೋಡು, ಲಾವಣ್ಯ ನೋಡು. ಆ ರೂಪಲಾವಣ್ಯಕ್ಕೆ ಜಗತ್ತು ಹಾಳಾಗಿ ಹೋಗ್ಬಿಡೋದು. ದೈತ್ಯರೆಲ್ಲ ಕೂತಿದ್ದಾರೆ. ತಥೋ ದೇವಗಣ ಸರ್ವೇ ಪಪುಸ್ತದಮೃತಂ ತದಾ ವಿಷ್ಣು ಸಕಾಶಾತ್ ಸಂಪ್ರಾಪ್ಯ ಸಂಭ್ರಮೇ ತುಮುಲೇ ಸತಿ ಪಾಯೇತ್ತಮೃತಂ ದೇವಾನ್ ಹರೋ ಬಾಹುಬಲಾನ್ ನರಃ. ಮುಂದೆ ಪರಮಾತ್ಮ ಏನು ಮಾಡಿದ್ದಾನೆ, ದೇವತೆಗಳಿಗೆಲ್ಲ ಅಮೃತ ಕುಡಿಸಿದ್ದಾನೆ. ಕಾರಣ ಏನು ಅಂದರೆ, ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟಿದ್ದರು ದೇವತೆಗಳು. ಪರಮಾತ್ಮನೇ ಮಾಡಿದವನು ಅಂತ ದೇವತೆಗಳು ದೈತ್ಯರು ನಾವೇ ಮಾಡಿದ್ದೀವಿ ಅಂತಾರೆ. ಅದಕ್ಕೆ ಭಾಗವತ ನಿರ್ಣಯ ಕೊಡುತ್ತೆ. ಏವಂ ಸುರಾಸುರಗಣಾ ಸಮದೇಶಕಾಲ ಹೇತ್ವರ್ಥಯೋಗ ಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪುಹು. ದೇವರೇ ಕೂರ್ಮರೂಪಿಯಾಗಿ ಹೊತ್ತ, ದೇವರೇ ಮಂದರವನ್ನು ತಂದಿಟ್ಟ, ಪರಮಾತ್ಮನೇ ಅಜಿತನಾಮಕನಾಗಿ ಕಡದ, ದೇವರೇ ಧನ್ವಂತರಿಯಾಗಿ ಸಮುದ್ರದಿಂದ ಅದನ್ನು ತಂದ, ಮೋಹಿನಿಯಾಗಿ ಅವನೇ ಕೊಡ್ತಾ ಇದ್ದ. ನಮ್ದೇನಿದೆ ಎಂದರು ದೇವತೆಗಳು. ಪ್ರಯತ್ನ ಎಲ್ಲರದು ಒಂದೇ, ದೇಶ ಒಂದೇ, ಉದ್ದೇಶ ಒಂದೇ. ಆದರೆ ಮಾನಸಿಕ ಸ್ಥಿತಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗುತ್ತಾರೆ, ಎಲ್ಲರೂ ಸೇವೆ ಮಾಡ್ತಾರೆ, ಎಲ್ಲರೂ ಒದ್ದೆ ಉಟ್ಟುಕೊಂಡಿರ್ತಾರೆ, ಎಲ್ಲರೂ ಸ್ತೋತ್ರ ಹೇಳ್ತಾರೆ. ಆದರೆ ಅವರವರ ಮಾನಸಿಕ ಸ್ಥಿತಿಯ ಮೇಲೆ, ಅವರ ಅನುಸಂಧಾನದ ಮೇಲೆ ಫಲ ಕೊಡುತ್ತೆ. ದೇವತೆಗಳಿಗೆ ಅಮೃತವನ್ನು ಪರಮಾತ್ಮ ಕುಡಿಸಿದ್ದಾನೆ. ಆಗ ತತಪ್ಪಿವತ್ಸು ತತ್ಕಾಲಂ ದೇವೇಶ್ವಮೃತಮೀಪ್ಸಿತಂ ರಾಹುರ್ವಿಬುಧ ರೂಪೇಣ. ರಾಹು ಏನು ಮಾಡಿದ್ದಂತೆ, ತಪಸ್ಸು ಮಾಡಿದ್ದಂತೆ, 1000 ವರ್ಷಗಳ ತಪಸ್ಸು ಮಾಡಿದ್ದಂತೆ ಹಿಂದಕ್ಕೆ. ಅವನು ಗೊತ್ತಿತ್ತು, ಎಲ್ಲೋ ನ್ಯೂಸ್ ಲೀಕ್ ಆಗಿಬಿಟ್ಟಿತ್ತು, ಮುಂದೆ ಸಮುದ್ರ ಮಥನ ಮಾಡಿದಾಗ ಅಮೃತ ಬರುತ್ತೆ ಅಂತ. ಅವನಿಗೆಲ್ಲೋ ಗೊತ್ತಾಗಿ ತಾನು ತಪಸ್ಸು ಮಾಡಿಬಿಟ್ಟು ನನಗೆ ಸಮುದ್ರ ಮಥನ ಮಾಡಿದಾಗ ಅಮೃತ ಸಿಗಬೇಕು ಅಂತ ಅವನು ತಪಸ್ಸು ಮಾಡಿ ವರ ಪಡೆದಿದ್ದ. ಸಿಗುತ್ತು. ಅಮೃತ ಅವನ ಕೈಗೆ ಬಿತ್ತು. ದೇವತಾ ರೂಪದಿಂದ ಅಮೃತ ಅವನ ಕೈಗೆ ಬಿತ್ತು, ಕುಡಿದು ಬಿಟ್ಟ. ವಿಬುಧ ರೂಪೇಣ ತಸ್ಯ ಕಂಠಮನುಪ್ರಾಪ್ತ ದಾನವಸ್ಯಾಮೃತೇ ತುದಾ ಆಖ್ಯಾತಂ ಚಂದ್ರಸೂರ್ಯಾಭ್ಯಾಂ ಸುರಾಣಾಂ ಹಿತಕಾಮ್ಯಯ. ಇವನು ಕುಡಿದು ಬಿಟ್ಟರೆ ದೈತ್ಯರಿಗೆಲ್ಲ ಒಳ್ಳೆಯದಾಗಿಬಿಡುತ್ತೆ ಅಂತ ಚಂದ್ರಸೂರ್ಯ ಏನು ಮಾಡಿದ್ದಾರೆ, ದೇವರಿಗೆ ಸಂಜ್ಞಾ ಮಾಡಿ ತೋರಿಸಿದ್ರು. ಸ್ವಾಮಿ, ಇವನು ದೈತ್ಯ ಅಲ್ಲ, ದೇವತೆ ಅಲ್ಲ, ದೈತ್ಯ ಬಂದಿದ್ದಾನೆ ಅಂತ. ಅದನ್ನು ನೋಡಿದ ಕೂಡಲೇ ಪರಮಾತ್ಮ ಚಕ್ರದಿಂದ ರಾಹುವಿನ ತಲೆಯನ್ನು ಪರಮಾತ್ಮ ಛೇದನ ಮಾಡಿದಾಗ ಅವನ ಕಬಂಧ ಕೆಳಗಿನ ಭಾಗ ಕ್ಷೀರ ಸಮುದ್ರದಲ್ಲಿ ಇವತ್ತಿಗೂ ಬಿದ್ದಿದಂತೆ. ತಲೆಯ ಒಳಗಡೆ ದೇವತೆಗಳು ಪ್ರವೇಶ ಮಾಡಿದ್ದಾರಂತೆ. ರಾಹುವಿಗಾಗಿ ಪೂಜೆಯನ್ನು ಮಾಡಿದಾಗ, ಸಾತ್ವಿಕರು ವೈಷ್ಣವರು ಪೂಜೆ ಮಾಡಿದಾಗ, ಅವರ ಸಾತ್ವಿಕರು ಪೂಜೆ ಮಾಡಿದ ಹೋಮದ ಫಲವನ್ನು ದೇವತೆಗಳು ಸ್ವೀಕಾರ ಮಾಡಿ ಫಲವನ್ನು ಕೊಡ್ತಾರೆ ಅಂತ ಮಹಾಭಾರತ. ಹೀಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದ್ದರಿಂದ ಮತ್ತೆ ಪುನಃ ನಾಳೆ 6 ಗಂಟೆಯಿಂದ ಪುರಾಣದ ಶ್ರವಣವನ್ನು ಮಾಡೋಣ. ಹೇಗೆ ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸಿ ಪರಮಾತ್ಮ ರಾಹುವನ್ನು ಕೊಂದು ಮುಂದೆ ಏನು ಮಾಡಿದರು ಕದ್ರು ಮತ್ತು ವಿನತೇರಿ ಅನ್ನುವ ಕಥೆಯನ್ನು ನಾಳೆ ಕೇಳೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ.